ಮಾಡುವಂತಹ ಸ್ಥಳ, ಅಥವಾ ನಾವೆಲ್ಲರೂ ಕೂಡ ಪೂಜಿಸುವಂತಹ ಒಂದು ಯಾವುದೇ ಮದುವೆ ಮಾಡ್ಕೊಟ್ಟಂಥ ಗಂಡು ಹೆಣ್ಣಿಂದ ಹಿಡಿದು ಹುಟ್ಟಿದಬ್ಬ ಮಾಡ್ಕೊಳ್ಳೋದ್ರಿಂದ ಹಿಡಿದು ಹೊಸ ವರ್ಷದ ಆಚರಣೆ ಮಾಡ್ಕೊಳ್ಳೋದ್ರಿಂದ ಹಿಡಿದು ಅಥವಾ ಏನೋ ಕೆಲಸಗಳೆಲ್ಲ ಆಗಬೇಕಂದ್ರೆ ಹೋಗಿ ಹರಕೆ ಮಾಡ್ಕೊಳ್ಳೋದು ಕೂಡ ನಾವು ಅದೇ ಸ್ಥಳದಲ್ಲಿ ಎಲ್ಲರೂ ಕೂಡ ಆರಾಧ್ಯ ದೈವ ಅಂತಲೇ ಹೇಳ್ಬೋದು. ಅಂತಹ ದೈವ ಇವತ್ತು ಕೂಡ ಕಲಿಯುಗದಲ್ಲಿ ಇದೆ ಅಂತ ಹೇಳಿದ್ರೆ ನಾವು ಯಾವ ಸ್ಥಳಕ್ಕೆ ಹೆಚ್ಚಾಗಿ ಹೋಗ್ಬರ್ತೀವಿ ಮಕ್ಕಳ? ಧರ್ಮಸ್ಥಳ. ಇವತ್ತು ಅದೇ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದ ಕಡೆಯಿಂದ ಬಂದಿದ್ದಾರೆ. ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಸರ್ಕಾರಿ ಪ್ರೌಢಶಾಲೆ ಭೋಗಾದಿಯವರ ಸಹಭಾಗಿತ್ವದಲ್ಲಿ, ಅಂದರೆ ವೀರೇಂದ್ರ ಹೆಗ್ಗಡೆಯವರು ಅಲ್ಲಿ ದೇವಸ್ಥಾನಕ್ಕೆ ಸಂಗ್ರಹವಾದಂಥ ಹಣದಲ್ಲಿ ಅನೇಕ ಧರ್ಮ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಬೇರೆ ಕಂಪನಿಗಳೆಲ್ಲ ತಯಾರು ಮಾಡಿದಾಗ CSR ಫಂಡ್ ಅಂತ ಇರುತ್ತೆ, ಏನಾದ್ರು ಸಮಾಜ ಸೇವೆ ಮಾಡಬೇಕಂತಲೂ ಕೂಡ ಇರುತ್ತೆ. ಹಾಗೆ ಇವರು ದೇಗುಲಕ್ಕೆ ಬಂದಂಥ ಹಣದಲ್ಲಿ ಆ ಸಂಪಾದನೆಯಲ್ಲಿ ಸಾಕಷ್ಟು ಸಮಾಜಕ್ಕೆ ಉಪಯೋಗ ಆಗುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಬಂದಿದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ. ಸೊ ಹಾಗಾಗಿ ಆ ವತಿಯಿಂದ ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ಸ್ವಾಸ್ಥ್ಯ ಕಾರ್ಯಕ್ರಮವನ್ನು, ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ನೋಡಿ, ಸಂಕಲ್ಪ ಗೀತೆ ಅಂತ ಪದ್ಯನೇ ಇದೆ ನಮಗೆ 10ನೇ ಕ್ಲಾಸಲ್ಲಿ. ಸಂಕಲ್ಪ ಮಾಡಬೇಕು ನಾವೆಲ್ಲರೂ ಕೂಡ ದುಶ್ಚಟಗಳಿಂದ ಮುಕ್ತರಾಗ್ತೀವಿ ಅಂತ. ಇದು ಹೊಸ ವರ್ಷ ಅಲ್ವಾ, ನಿನ್ನೆ ತಾನೇ ಹೊಸ ವರ್ಷ ಪ್ರಾರಂಭ ಆಗಿದೆ. ಇವತ್ತೇ ಈ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಇದು ನಮ್ಮ ಶಾಲೆಗೆ ಸಿಕ್ಕಿರುವಂಥ ಒಂದು ಸೌಭಾಗ್ಯ ಅಂತಲೇ ಅಂದ್ಕೊಳ್ಳೋಣ. ಒಂದು ಒಳ್ಳೆ ಸಂಕಲ್ಪ ಎಲ್ಲರೂ ಮಾಡೋಣ. ಜೊತೆಗೆ ಅಲ್ಲೆಲ್ಲೋ ಕುತ್ಕೊಂಡಿರುವಂತಹ ಮಂಜುನಾಥ ಸ್ವಾಮಿ ಅನುಗ್ರಹ ನಮ್ಮ ಭೋಗಾದಿ ಶಾಲೆ ಮಕ್ಕಳ ಮೇಲೆ ಆಗ್ತಾ ಇದೆ ನೋಡಿ. ಯಾಕೆ? ಇಲ್ಲಿಗೊಬ್ರು ಟ್ಯೂಟರ್ನ ಇಡೋಣ ಸ್ಕೂಲೆಲ್ಲ ಆದಮೇಲೆ, ಇಲ್ಲೂ ಕೂಡ ಪಾಠ ಹೇಳ್ಕೊಡಕ್ಕೆ ಅಂತ ಹೇಳಿ ನಿಮಗೆ ಒಂದು ಇವತ್ತಿಂದ ಅವರು ಒಂದು ಟ್ಯೂಷನ್ ಇದನ್ನು ಕೂಡ ಉದ್ಘಾಟನೆ ಮಾಡ್ತಾರೆ. 10ನೇ ತರಗತಿಯವರಿಗೆ ಮಾತ್ರ ಈ ಒಂದು ಸೌಲಭ್ಯ ಪಡ್ಕೊಳ್ಳುವಂಥದ್ದು ಈ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ನಡೀತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಯಾವುದೇ ಕೆಲಸವನ್ನ ಮಾಡೋದು ಕೂಡ ಮೊದಲು ನಾವೇನ್ ಮಾಡ್ತೀವಿ? ಫಸ್ಟ್ ಸ್ವಾಗತ, ಕಲಿಕಾ ಚೇತರಿಕೆಯಲ್ಲಿ ಯಾವ್ಯಾವ್ದೆಲ್ಲ ಕಾರ್ಯಕ್ರಮದ ಹಂತಗಳು ಅಂತಾನೆ. ಮೊದಲನೇ ಕಾರ್ಯಕ್ರಮ ಯಾವುದು? ಪ್ರಾರ್ಥನೆ. ದೇವತೆಗಳನ್ನ ಮೀರಿ ಏನೂ ಇಲ್ಲ. ಯಾರು ನಾನೇ ಗಾಡ್ ಅಂತ ಗಾಡ್ ಅಂತ ಹೇಳಂಗೇ ಇಲ್ಲ. ನಮ್ಮನ್ನು ಮೀರಿದಂಥ ಒಂದು ಶಕ್ತಿ ಇದೆಯಲ್ಲ, ಅದಕ್ಕೆ ಮೊದಲು ಒಂದು ನಮಸ್ಕಾರ ಹೇಳ್ಬಿಡೋಣ. ಎಲ್ಲ ಸರ್ಕಾರಿ ಕರೆಕ್ಟಾಗಿ ನಡೆಸ್ಕೊಟ್ಬಿಡಪ್ಪ ಅಂತ. ಇದನ್ನು ಹೇಳಕ್ಕೆ ಯಾರು ಬರ್ತಿದ್ದಾರೆ? ಜಯಲಕ್ಷ್ಮಿ ಇಂಪನ ಕೌಸಲ್. जय जनार्दन कृष्ण राधिकापते, जन विमोचन कृष्ण जन्ममोचन। जय जनार्दन कृष्ण राधिकापते, जन विमोचन कृष्ण जन्ममोचन। गरुड वाहन कृष्ण गोपिकापते, नयन मोहन कृष्ण नीरजेक्षण। जय जनार्दन कृष्ण राधिकापते, जन विमोचन कृष्ण जन्ममोचन। सुजन बांधव कृष्ण सुंदर कृते, मदन कोमल कृष्ण माधव हरे। वसुमतीपते कृष्ण वासवानुजा, वर गुणाकर कृष्ण वैष्णव कृते। जय जनार्दन कृष्ण राधिकापते, जन विमोचन कृष्ण जन्ममोचन। जय जनार्दन कृष्ण राधिकापते, जन विमोचन कृष्ण जन्ममोचन। गरुड वाहन कृष्ण गोपिकापते, नयन मोहन कृष्ण नीरजेक्षण। जय जनार्दन कृष्ण राधिकापते, जन विमोचन कृष्ण जन्ममोचन। ನೋಡಿ, ಕೃಷ್ಣನ್ಗೆ ಎಷ್ಟೆಲ್ಲ ನಾಮಗಳಿಂದ ಸ್ತುತಿಸಿದ್ರಲ್ವಾ? ಇಷ್ಟ ಆಯ್ತಾ ಹಾಡು? ನಾವು ಏನೋ ಹೇಳ್ತೇವೆ ಮಾಮೀಸ್ ಅದೊಂದ್ಸಲ ಕಲ್ತ್ಕೊಳ್ತೀವಿ. ನೆಕ್ಸ್ಟ್ ಎರಡನೇ ಅಂತ ಯಾವುದು? ಪ್ರಾರ್ಥನೆ ಆದ್ಮೇಲೆ ಯಾವ್ದು? ಇದು ನಿಮ್ಗೆ ಇರಬೇಕು. ಯಾವಾಗಾದ್ರೂ ಎಲ್ಲಾದ್ರೂ ಒಂದು ನೀವು ಕಾರ್ಯಕ್ರಮ ಮಾಡ್ತೀರಾ ಮುಂದೆ ಅಂದಾಗ ಯಾವ್ಯಾವ್ದು ಹೇಗೆ ಮಾಡ್ಬೇಕಂತ. ಎರಡನೇದು ಯಾವುದು? ಸ್ವಾಗತ. ಈಗ ಅಲ್ಲಿಂದನೇ ಬಂದಿದ್ದಾರಲ್ಲ ಶಶಿಕುಮಾರ್ ಸರ್ ಅವರು, ಇವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಅಲ್ಲಿ ಯೋಜಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಮೇಲ್ವಿಚಾರಕರಾಗಿ. ಅವರು ಈ ಒಂದು ಕೆಲಸಕ್ಕೆ ಸ್ವಾಗತ.
ಮಂಜುನಾಥಯ್ಯನಮ್ಮ ಕ್ಷೇತ್ರದ ಆರಾಧ್ಯ ದೇವ ಮಂಜುನಾಥಸ್ವಾಮಿ ನಮ್ಮೆಲ್ಲರೂ ಬಳಸಿಕೊಳ್ಳುತ್ತಾ ನಾಳೆ ದೇವತೆ ಚಾಮುಂಡೇಶ್ವರಿಗೆ ಶಿರಬಾಗುತ್ತಾ ಪೂಜಾ ಕಾವನ ದಂಪತಿಯವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ ಈ ದಿನ ಈ ಕ್ಷೇತ್ರದ ಮಕ್ಕಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಸರ್ಕಾರಿ ಪ್ರೌಢಶಾಲೆ ಗೋಗಾರಿ ಸಹಭಾಗಿತ್ವದಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದಂತೆ SLC ಮಕ್ಕಳಿಗೆ ಶಿಕ್ಷಣಕ್ಕೆ ಅನುಕೂಲವಾಗಿ ಅಥವಾ ತರಗತಿಗೆ ಅನುಕೂಲವಾಗಿ ಟ್ಯೂಷನ್ ಕ್ಲಾಸ್ಗೂ ಕೂಡ ಆಯೋಜನೆ ಮಾಡಿದ್ವಿ. ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ಇದನ್ನು ಆಯೋಜನೆ ಮಾಡಿದ್ವಿ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪ್ರತಿ ವರ್ಷ ಪ್ರೌಢಶಾಲಾ ಮಕ್ಕಳಿಗೆ ಅನುಕೂಲವಾದಂಥ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳಿರ್ಬೋದು ಅಥವಾ ಮಾರಕ ವಸ್ತು ವಿರೋಧಿ ಕಾರ್ಯಕ್ರಮಗಳಿರ್ಬೋದು, ಅದರ ಜೊತೆಗೆ ತಂಬಾಕು ವಿರೋಧಿ ದಿನಾಚರಣೆ, ಇದರೊಟ್ಟಿಗೆ ಅವರ ವಿದ್ಯಾಭ್ಯಾಸಕ್ಕೆ ಪೂರಕವಾಗುವಂಥ ಸಂಘದ ಸದಸ್ಯರ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಆನಂತರ ಶಾಲಾ ಕಾಲೇಜುಗಳಿಗೆ ಡೆಸ್ಕ್ ಬೆಂಚ್ಗಳನ್ನು ನೀಡುವಂಥ ಕಾರ್ಯಕ್ರಮಗಳನ್ನು ಕೂಡ ಯೋಜನೆ ಮಾಡ್ತಾ ಇದೆ. ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ವಿದ್ಯಾಭ್ಯಾಸಕ್ಕಾಗಿ ಶೈಕ್ಷಣಿಕವಾಗಿ ಸಾಕ್ಷರತೆ ಹೊಂದಿನ ಉದ್ದೇಶಕ್ಕೋಸ್ಕರ ಗ್ರಾಮಾಭಿವೃದ್ಧಿ ಯೋಜನೆ ಇವರು ಕೂಡ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ದಿನ ಪ್ರೌಢಶಾಲೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂದು ಸ್ವಾಸ್ಥ್ಯ ಸಂಕಲ್ಪ ಮತ್ತು ಟ್ಯೂಷನ್ ಇದನ್ನು ಕೂಡ ಆಯೋಜನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ಲಿಂಗರಾಜ್ ಸರ್ ಮುಖ್ಯ ಶಿಕ್ಷಕರು ವಹಿಸಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ದೀಪಿಕಾ ಮೇಡಮ್ ಶಿಕ್ಷಕರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಮ್ಮ ಯೋಜನೆಯಿಂದ ಹಾಗೂ ಶಾಲೆಯಿಂದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ದುಶ್ಚಟಗಳ ವಿರುದ್ಧ ಹೇಗೆ ನಾವು ಹೋರಾಡಬೇಕು, ಅದೇ ರೀತಿ ಯಾವ ರೀತಿ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ವಚನ ಕುಮಾರಸ್ವಾಮಿಯವರು ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ KMN ಸರ್ ಇನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲ ಸಹ ಶಿಕ್ಷಕರು ಉಪಸ್ಥಿತರಿದ್ದಾರೆ. ಎಲ್ಲರೂ ಕೂಡ ಗೊತ್ತಿಲ್ಲ, ಎಲ್ಲರೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಎಲ್ಲ ವಿದ್ಯಾರ್ಥಿ ಮಿತ್ರರು ಕೂಡ ಇಲ್ಲಿ ಉಪಸ್ಥಿತರಿದ್ದೀರಿ. ನೀವು ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸಿದರೆ ನಮ್ಮ ಸ್ವಾಗತ ಮಕ್ಕಳಿಗೆ ಸ್ವಾಗತ ಆದಮೇಲೆ ಕಾರ್ಯಕ್ರಮದ ಉದ್ಘಾಟನೆ. ಇದೇ ವರ್ಷ ನಮ್ಮ ಶಾಲೆಗೆ ಪ್ರಥಮ ಬಾರಿಗೆ ಬಂದಿದ್ದಾರೆ. ಮತ್ತೆ ವರ್ಷ ಬಂದರೂ ಕೂಡ ಯಾವಾಗಲೂ ಕೂಡ ಕಾರ್ಯಕ್ರಮವನ್ನು ಈ ಮನೆಯಲ್ಲೂ ಅಷ್ಟೇ ತಾನೇ ಬೆಳಗ್ಗೆ ನಾವು ಬರ್ಬೇಕಾದ್ರೆ ದೇವ್ರ ಪೂಜೆ ಹೇಗೆ ಮಾಡ್ತೀವಿ? ಸುಮ್ಮನೆ ಬಂದ್ಬಿಡ್ತೀವ? ಏನ್ ಮಾಡ್ತೀವಿ? ಭಕ್ತಿಯಿಂದ ಮಾಡ್ತೀವಿ. ದೀಪದಲ್ಲೇ ತಾನೇ ನಾವು ಪರಮಾತ್ಮ ನೋಡುವಂಥದ್ದು. ಈಗ ನಾವು ಇಲ್ಲೇ ಕೂತ್ಕೊಂಡು ಮಂಜುನಾಥನ ದೀಪದಲ್ಲೇ ದರ್ಶನ ಮಾಡೋಣ. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿದ್ರ ಮೂಲಕ ಉದ್ಘಾಟನೆಯ ಎಲ್ಲಿ ನೆರವೇರ್ತಕ್ಕಂಥ ಎಲ್ಲರೂ ಕೂಡ ನೆರವೇರಿಸ್ಕೊಡ್ಬೇಕು ಅಂತ ಹೇಳಿ ಕೇಳಿ. ನೀವು ಮಾತಾಡಬಾರ್ದು, ಅಂತ ಕೇಳಿಸ್ಕೊಡ್ಬೇಕು. ಬೆಳೆ ಕೊಡ್ತೈತೆ. ಇಬ್ರು ಹುಡುಗರು ಹೋಗಿ ಬಾಯ್ಸ್ ಎದ್ದೋಗಿಬ್ರು. ನನ್ನ ಕರೀತಾರೆ ಗುಸಡಿ ನೀವೇ ಎದ್ದೋಗಿ ಅಂದ್ರೆ ನನ್ನ ಕರಿತೀರಲ್ಲ. ಮಕ್ಕಳ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯ ನೆರವೇರಿಸಿದಂತಹ ಎಲ್ಲ ದೀಪಗಳು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಣ. ಜ್ಯೋತಿ ಬೆಳಗಿಸಿದಂತಹ ಎಲ್ಲ ಗಣ್ಯರಿಗೂ ಕೂಡ. ಈಗ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮೊಟ್ಟಿಗಿದ್ದಾರೆ ಮಕ್ಕಳ
ಅವ್ರ ಹೆಸರಲ್ಲೇ ಇದೆ ನೋಡಿ ವಚನ ಅಂತ. ನಮ್ಗೆಲ್ಲ ವಚನಗಳು ಪದ್ಯ ಇದೆ ಅಲ್ವಾ 10th ಅಲ್ಲಿ? ನೋಡಿ ಅವರಿಗೆ ವಚನ ಅಂತಾನೆ ಅವ್ರು ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ. ಮೊನ್ನೆ 8th ಯಾರಿಗೋ ಪದ್ಯ ಮಾಡ್ತಾ ವಚನಾಮೃತ. ಅವ್ರ ಹೆಂಡತಿ ಹೆಸರೇನು ವಚನಾಮೃತ ಓದುವಾಗ ತಂದೆ ತಾಯಿ ಹೆಸರುಗಳನ್ನ ಓದುವಾಗ ನಿರಹಂಕಾರ ಮತ್ತು ಸುಜ್ಞಾನಿ ತಂದೆ ತಾಯಿ ಹೆಸರು ಅಲ್ವಾ? ಎಷ್ಟು ಚೆನ್ನಾಗಿದೆ. ಇವರು ವಚನ ಕುಮಾರಸ್ವಾಮಿ ಅಂತ ಹೇಳಿ ಇವತ್ತಿಗೂ ಕೂಡ ವಚನಗಳ ಸಂಗ್ರಹವನ್ನು ಮಾಡೋದು, ಅದನ್ನು ಉಳಿಸುವಂಥದ್ದು, ಬೆಳೆಸುವಂಥದ್ದು, ಪುಸ್ತಕಗಳಾಗಿ ತರುವಂಥದ್ದು, ಕಾರ್ಯಕ್ರಮಗಳನ್ನ ನಡೆಸುವಂಥದ್ದು, ಅನೇಕ ಕ್ವಿಜ್ಗಳನ್ನ ಮಾಡುವಂಥದ್ದು, ಈ ಮೂಲಕ ಇವತ್ತು ಕೂಡ ಕನ್ನಡ ಸಾಹಿತ್ಯವನ್ನು ಇನ್ನೂ ಕೂಡ ಒಂದು ರೀತಿ ಚಲನೆಯಲ್ಲಿ ಇಟ್ಟಿದ್ದಾರೆ ಮಕ್ಕಳ. ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದಾರೆ. ದುಶ್ಚಟಗಳನ್ನು ಹೇಗೆ ನಿಗ್ರಹಿಸಿಕೊಳ್ಬೇಕು ಅನ್ನೋ ವಿಚಾರವಾಗಿ ಅವರಿಗೆ ಮಾತನಾಡ್ತಾರೆ. ಮೇಡಮ್ ಈಗ 10th ಡ್ರೆಸ್ ಕೊಟ್ಬಿಡಲ್ಲ ಅವರಿಗೆ ಸ್ಟಡಿ ಮಾಡೋಕ್ಕೆ ಬುಕ್ಸ್ ಇದೆ. ಈಗ 8th ಬನ್ನಿ ಸರ್, ಅವ್ರಿಗೂ ಬೇಕಲ್ಲ ದುಶ್ಚಟ. ಬನ್ನಿ ಸರ್, ಮತ್ತೆ ಗ್ರೂಪ್ ಸ್ಟಡಿ ಇತ್ತು ಇದು ನಮಗೆ. ಸರಿ, ಕೂತ್ಕೋಬೇಕೀಗ. ಕೇಳ್ಬಿಡಿ ಅವ್ರು ಗ್ರೂಪ್ ಸ್ಟಡಿ 15 ನಿಮಿಷ 10 ನಿಮಿಷ ಸರ್, ನೀವು 10 ನಿಮಿಷಕ್ಕೆ ದುಶ್ಚಟ ಬಿಡಿಸ್ಬಿಟ್ಟು ಕಳಿಸ್ಬಿಡ್ರಿ ಸರ್. 10 ನಿಮಿಷಕ್ಕೆ ದುಶ್ಚಟ ತುಂಬ ವೀಕ್ ಇದ್ದಾರೆ ಹೀಗಾಗಿ ಭಾಳ ಸೋಮವಾರದ ಎಕ್ಸಾಮ್. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಎನಗೆ ನಿಮ್ಮ ನೆನಹಾದಾಗ ಉದಯ, ಎನಗೆ ನಿಮ್ಮ ಮರಹಾದಾಗ ಅಸ್ತಮಾನ, ಎನಗೆ ನಿಮ್ಮ ನೆನಹವೇ ಜೀವನ, ಎನಗೆ ನಿಮ್ಮ ನೆನಹವೇ ಪ್ರಾಣ ಕಾಣತನು. ಸ್ವಾಮಿ, ಎನ್ನ ಹೃದಯದಲ್ಲಿ ನಿಮ್ಮ ಚರಣ ದುಂಡಿಗೆಯ ಮುತ್ತಯ್ಯ, ವದನದಲ್ಲಿ ಷಡಕ್ಷರಿಯ ಬರೆಯಯ್ಯ ಕೂಡಲ ಸಂಗಮದೇವ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನು ಹೃದಯ ಕಮಲದಲ್ಲಿ ಸ್ಮರಿಸಿ ಈ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ವತಿಯಿಂದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಗೋಗಾದಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶಿಕ್ಷಕ ವರ್ಗದವರಿಗೆ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಪದಾಧಿಕಾರಿಗಳಿಗೆ, ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳಿಗೆ ಶರಣಾರ್ಥಿಗಳು. ತುಂಬ ವಿಶೇಷವಾದಂತಹ ಕಾರ್ಯಕ್ರಮ ಇದು. ಈಗಾಗಲೇ 2026ನೇ ವರ್ಷದ 2ನೇ ದಿನಕ್ಕೆ ಕಾಲಿಟ್ಬಿಟ್ಟಿದ್ದೀವಿ. ಒಂದು ದಿನ ಹೇಗೆ ಕಳೆದೋಯ್ತು ಅನ್ನೋದೇ ನಮಗೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ, ಬಂದಿದೆ ಹೊಸ ವರುಷವು ವಿಶ್ವದ ಮಂಗಳ ಅಂಗಳಕ್ಕೆ, ತಂದಿದೆ ನವ ಹರುಷವ ಭೋಗಾದಿ ಶಾಲೆಯ ಅಂಗಳಕ್ಕೆ. ಇವತ್ತು ಒಂದು ನವ ಹರುಷವನ್ನ ನಮ್ಮ ಶಾಲೆಯ ಅಂಗಳಕ್ಕೆ ತಂದಿದೆ. ಒಂದು ಸಂತೋಷ. ಎಲ್ಲವನ್ನು ಪಡ್ಕೋಬೇಕು ಹೊತ್ತು ಕಳ್ಕೊಳ್ಬಾರ್ದು ಅಲ್ವಾ? ಸಂತೋಷವನ್ನ ಪಡ್ಕೋಬೇಕಲ್ವಾ? ಅದಕ್ಕೆ ನೀವು ಭಾರದಿಂದ ಕೇಳೋದು ಬೇಡ ಅಲ್ಲ. ಈಗ ನಮ್ಮ ಸಿದ್ದರಾಮಯ್ಯ ಸರ್ ಮತ್ತೆ DK ಶಿವಕುಮಾರ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿದ್ದಾರಲ್ವಾ, ಪಂಚ ಕಲ್ಯಾಣ ಯೋಜನೆಗಳು ಮಾಡ್ತಾ ಇದ್ದಾರೆ, ಸಾವಿರಾರು ಕೋಟಿಗಳನ್ನ ಖರ್ಚು ಮಾಡ್ತಾ ಇದ್ದಾರೆ. ಅವರೇ ತಲೆ ಮೇಲೆ ಕೈ ಎತ್ಕೊಂಡು ಕೂತಿಲ್ಲ. ನಾವು ತಲೆ ಮೇಲೆ ಕೈ ಎತ್ಕೊಳ್ಳೋದು ಬೇಡ ಅಲ್ಲ. ಒಂದು ಸಂತೋಷವಾಗಿ ಉಲ್ಲಾಸದಿಂದ ನಾವು ಎಷ್ಟು ನಿಮಿಷ ಹೇಳ್ತೀವಿ ಅಷ್ಟು ನಿಮಿಷದ ಒಂದು ಕಾರ್ಯಕ್ರಮಗಳನ್ನ ಸವಿಯೋಣ ಅಂತ ಹೇಳ್ತಾ, ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನ ಸಮಾಜದ ಆರೋಗ್ಯಕ್ಕೋಸ್ಕರ ಕೈಗೊಳ್ತಾ ಇದ್ದಾರೆ. ಅದರಲ್ಲಿ ಅತ್ಯಂತ ಪ್ರಮುಖವಾದಂತಹ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಕೈಗೊಂಡಿರುವಂತಹ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ. ಇದನ್ನ ಪ್ರೌಢಶಾಲಾ ಮಕ್ಕಳನ್ನ ಕೇಂದ್ರವಾಗಿಟ್ಕೊಂಡು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ದುಶ್ಚಟಗಳಿಗೆ ಬಲಿಯಾಗುವಂಥದ್ದು ಪ್ರೌಢಶಾಲೆಯಲ್ಲಿ ಜಾಸ್ತಿ ಅನ್ನೋದು ನಾವು ಅನೇಕ ಸಂದರ್ಭದಲ್ಲಿ ನಾವು ಕಂಡಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಏನಾಗ್ತಾ ಇದ್ದೀವಿ ಅಂದ್ರೆ, ಆ ಒಂದು ಗೆಳತನದ ಸಹವಾಸವೋ ಅಥವಾ ಕುತೂಹಲದಿಂದನೋ ಈ ದುಶ್ಚಟಗಳಿಗೆ ಏನ್ ಮಾಡ್ತೀವಿ, ದಾಸರಾಗ್ಬಿಡ್ತೀವಿ. ಆಗಾಗ ಏನಾಗುತ್ತೆ, ಅದು ನಮಗೆ ವ್ಯತಿರಿಕ್ತ ಪರಿಣಾಮವನ್ನ ಬೀರಿ ನಮ್ಮ ದೇಹದ ಮೇಲೆ ಮಾತ್ರ ಪರಿಣಾಮ ಬೀರೋದಿಲ್ಲ, ನಮ್ಮ ಸಮಾಜದ ಮೇಲೆ ಪರಿಣಾಮ ಬೀರಿ ಸಮಾಜಕ್ಕೆ ನಾವು ಏನಾಗ್ತಾ ಇದೀವಿ, ಬೇಡವಾದಂತಹ ವ್ಯಕ್ತಿ ಆಗ್ತಾ ಇದೀವಿ. ಸಮಾಜಕ್ಕೆ ಬೇಡವಾದ ವ್ಯಕ್ತಿ ಆಗಬಾರ್ದು, ನಾವು ಸಮಾಜಕ್ಕೆ ಬೇಕಾದಂತಹ ವ್ಯಕ್ತಿಯಾಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಈ ಒಂದು ಸ್ವಾಸ್ಥ್ಯ ಸಂಕಲ್ಪ ಅನ್ನೋ ಒಂದು ವಿಶೇಷವಾದಂತಹ ವಿನೂತನವಾದಂತಹ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ನೀವೆಲ್ಲ ಸಮುದ್ರ ನೋಡಿದ್ದೀರಾ? ಎಷ್ಟು ಜನ ಸಮುದ್ರ ನೋಡಿದ್ದೀರಾ? ವೆರಿ ಗುಡ್. ಸಾಮಾನ್ಯವಾಗಿ 90ಕ್ಕಿಂತ ಹೆಚ್ಚು ಮಕ್ಕಳು ಸಮುದ್ರ ನೋಡಿದ್ದೀರಾ.
ಸಮುದ್ರದ ದಂಡೆಯ ಮೇಲೆ ಒಂದು ಲೈಟ್ ಹೌಸ್ ಅಂತ ಇರುತ್ತೆ, ಗೊತ್ತಾ? ಆ ಲೈಟ್ ಹೌಸ್ ಬಹುಶಃ ಪಾಠ ಕೂಡ ಇತ್ತೇನೋ, ಐತಲ್ಲ ನೈತಲ್ಲ ಒಂದು ಲೈಟ್ ಹೌಸ್, ಸೆವೆಂತ್ ಲೈಟ್ ಹೌಸ್ ಅಂತ ಪಾಠ ಇದೆ. ಆ ಲೈಟ್ ಹೌಸ್ ಅನ್ನೋದು ಹೇಗಿರುತ್ತೆ ಅಂದ್ರೆ ರಾತ್ರಿ ಸಮಯದಲ್ಲಿ ಅದು ಉಪಯೋಗ ಅಲ್ಲ. ಈ ಸಮುದ್ರದಲ್ಲಿ ಹಡಗುಗಳು ಏನಾಗ್ತಾ ಇರ್ತಾರೆ, ಸಂಚರಿಸ್ತಾ ಇರ್ತಾರೆ. ಸಮುದ್ರ ಅಂದಾಗ ಅಲೆಗಳ ಏರಿಳಿತ ಹೆಚ್ಚಾಗುತ್ತೆ. ಒಂದ್ಸಲ ಅಲೆಗಳ ಏರಿಳಿತಗಳಿಗೆ ಏನಾಗುತ್ತೆ, ಹಡಗು ಏನಾಗುತ್ತೆ, ದಿಕ್ಕಾಪಾಲಾಗಿ ತನ್ನ ಮಾರ್ಗವನ್ನ ಏನ್ ಮಾಡುತ್ತೆ, ಬದಲಾಯಿಸಿಬಿಡುತ್ತೆ. ಬದಲಾಯಿಸಿದಾಗ ಎಲ್ಲಿಗೋ ಬರಬೇಕಾದಂತಹ ಹಡಗು ಮತ್ತೊಂದು ಕಡೆಗೆ ಹೋಗ್ತಾ ಇರುತ್ತೆ. ಆಗ ಅದು ತನ್ನ ನಿಗದಿತ ಮಾರ್ಗವನ್ನ ತಲುಪಬೇಕಾದ್ರೆ ಅದಕ್ಕೆ ಏನ್ ಮಾಡಿರ್ತಾರೆ, ಅಲ್ಲಿ ಸಮುದ್ರದ ದಂಡೆಯ ಮೇಲೆ ಒಂದು ಲೈಟ್ ಹೌಸ್ ಅನ್ನ ಹಾಕಿರ್ತಾರೆ. ಲೈಟ್ ಏನಾಗ್ತಾ ಇರುತ್ತೆ, ರಾತ್ರಿ ಟೈಮಲ್ಲಿ ಬೆಳಗ್ತಾ ಇರುತ್ತೆ. ಆಗ ಆ ಹಡಗನವರು ಆ ಲೈಟ್ ಹೌಸ್ ಎಲ್ಲಿದೆ ಅಂತ ನೋಡ್ತಾರೆ. ಅದನ್ನ ನೋಡಿ ಆ ಮಾರ್ಗದ ಮುಖಾಂತರ ಆ ಲೈಟ್ ಹೌಸ್ ಅನ್ನ ಹಿಡ್ಕೊಂಡು ಏನ್ ಮಾಡ್ತಾರೆ, ಬಂದು ನಿಗದಿತ ಗುರಿಯನ್ನ ತಲುಪ್ತಾರೆ. ಹಂಗೆ ನಮ್ಮ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವು ಕೂಡ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಲೈಟ್ ಹೌಸ್ ಇದ್ದಂಗೆ, ಒಂದು ಒಳ್ಳೆಯ ದಾರಿಯಲ್ಲಿ ಕ್ರಮಿಸಿ ನಾವು ಸಮಾಜಕ್ಕೆ ಉಪಯೋಗವಾಗುವಂತಹ ವ್ಯಕ್ತಿಗಳಾಗಿ ರೂಪುಗೊಳ್ಳೋದಕ್ಕೆ ಈ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಒಂದು ಉಪಯೋಗ ಆಗಿದೆ ಅಂತ ನಾನಾದ್ರೂ ಭಾವಿಸ್ತೇನೆ. ವಿಶ್ವ ಆರೋಗ್ಯ ಸಂಸ್ಥೆ ಇದೆ, ಕೇಳಿದ್ದೀರಾ? ವಿಶ್ವ ಆರೋಗ್ಯ ಸಂಸ್ಥೆ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಕೇಳಿದ್ದೀರಾ? ಅದು 1948 ಏಪ್ರಿಲ್ 7ರಂದು ಆರೋಗ್ಯ ಸಂಸ್ಥೆ ಸ್ಥಾಪನೆ ಆಗುತ್ತೆ. ಅದರ ಉದ್ದೇಶ ವಿಶ್ವದಲ್ಲಿರುವಂತಹ, ಕೇವಲ ನಮ್ಮ ಭೋಗಾದಿ ಶಾಲೆ ಅಲ್ಲ, ಮೈಸೂರು ಜಿಲ್ಲೆ ಅಲ್ಲ, ಕರ್ನಾಟಕ ರಾಜ್ಯ ಅಲ್ಲ, ಭಾರತ ದೇಶ ಅಲ್ಲ, ಏಷ್ಯಾ ಖಂಡ ಅಲ್ಲ, ಇಡೀ ವಿಶ್ವ ಎಷ್ಟು ದೇಶಗಳಿದೆ ಅಷ್ಟು ದೇಶಗಳ ಜನರ ಆರೋಗ್ಯವನ್ನ ಅದು ಬಯಸುತ್ತೆ. ವಿಶ್ವದಲ್ಲಿರುವಂತಹ ಎಲ್ಲರೂ ಕೂಡ ಆರೋಗ್ಯದಿಂದ ಇರಬೇಕು ಅಂತ. ಆ ವಿಶ್ವ ಆರೋಗ್ಯ ಸಂಸ್ಥೆಯ ಧ್ಯೇಯ ವಾಕ್ಯ ಏನು ಅಂದ್ರೆ, ಒಬ್ಬ ವ್ಯಕ್ತಿ ದೈಹಿಕವಾಗಿ ಆರೋಗ್ಯವಾಗಿರಬೇಕು, ಮತ್ತೆ ಮಾನಸಿಕವಾಗಿ ಆರೋಗ್ಯವಾಗಿರಬೇಕು, ಮತ್ತೆ ಸಾಮಾಜಿಕವಾಗಿ ಆರೋಗ್ಯವಾಗಿರಬೇಕು ಅನ್ನೋದು ಆ ವಿಶ್ವ ಆರೋಗ್ಯ ಸಂಸ್ಥೆ ಧ್ಯೇಯ ವಾಕ್ಯ. ಬಹುಶಃ ಆ ವಿಶ್ವ ಆರೋಗ್ಯ ಸಂಸ್ಥೆ ಧ್ಯೇಯ ವಾಕ್ಯವನ್ನೇ ಸಾಕಾರಗೊಳಿಸುವ ನಿಟ್ಟಿನಲ್ಲೇ ನಮ್ಮ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಈ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಅಂತ ನಾನಾದ್ರೂ ಭಾವಿಸ್ತೇನೆ. ಇದು ಯಾವಾಗ ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದದ್ದು? 1948 ಏಪ್ರಿಲ್ 7. ಬೇಕಾಗುತ್ತೆ ಇದು ನಿಮ್ಗೆ, ಮುಂದೆ ಒಂದೊಂದು ವರ್ಡ್ ಪ್ರಶ್ನೆಗಳ ಕೇಳ್ತಾರೆ ನಿಮ್ಗೆ ಮುಂದೆ, ಗೊತ್ತಾಯ್ತಲ್ಲ? ನೀವೆಲ್ಲ ಶಿಕ್ಷಕರಾಗಬೇಕಾದ್ರೂ ಅಥವಾ ಯಾವುದೋ ಒಂದು ಹುದ್ದೆಗೆ ಹೋಗ್ಬೇಕಾದ್ರು ವಿಶ್ವ ಆರೋಗ್ಯ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಅಂತ 1948 ಏಪ್ರಿಲ್ 7 ನೆನ್ಪಿಟ್ಕೋಬೇಕು ಇದನ್ನ. ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆ ಆದದ್ದು 20ನೇ ಶತಮಾನ. ಆದರೆ 12ನೇ ಶತಮಾನದಲ್ಲಿಯೇ ಈ ವಿಶ್ವ ಆರೋಗ್ಯ ಸಂಸ್ಥೆ ಧ್ಯೇಯ ವಾಕ್ಯವನ್ನು ಮೀರಿಸುವಂತ ಒಂದು ವಚನ ಇದೆ. ಯಾರು ಆ ವಚನವನ್ನ ರಚನೆ ಮಾಡಿರೋರು ಅಂದ್ರೆ ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ. ಯಾರು ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ? ಯಾರು? ಎಸ್, ವೆರಿ ಗುಡ್, ಚಪ್ಪಾಳೆ ಹೊಡಿಗೆ ಅವರು. ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ ಯಾರು? ಅಕ್ಕ ಮಹಾದೇವಿ. ಅವರು ಒಂದು ವಚನ ಹೇಳ್ತಾರೆ. ಏನು ವಚನ ಅಂದ್ರೆ, ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನಶುಚಿ, ಭಾವಶುಚಿ, ಇಂತಿ ಪಂಚ ತೀರ್ಥಂಗಳನ್ನೊಳಗೊಂಡು ಮರ್ತ್ಯದಲ್ಲಿನಿಂದ ನಿಮ್ಮ ಶರಣರ ತೋರಿ ಎನ್ನ ನುಡಿಯಿಕೊಳ್ಳ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ನಡೆ ನುಡಿ ಶುಚಿಯಾಗಿರಬೇಕು ಅಂತ. ನಡೆ ಮತ್ತು ನುಡಿ ಎರಡು ಶುಚಿಯಾಗಿದ್ರೆ ನಾನು ಹೇಗೆ ನಡಿಬೇಕೋ ಹಾಗೆ ನಡೆಯಂಗೆ ನಮ್ಮ ನುಡಿನೂ ಇರಬೇಕು ಅಂತ. ಆಗ ಸಾಮಾಜಿಕ ಆರೋಗ್ಯವಂತಾಗುತ್ತೆ. ಇನ್ನು ತನು ಶುಚಿ, ತನು ಅಂದ್ರೆ ದೇಹ, ದೇಹ ಆರೋಗ್ಯವಾಗಿರಬೇಕು ಅಂತ. ಇನ್ನು ಮನಶುಚಿ, ಮನ ಅಂದ್ರೆ ಮನಸ್ಸು ಆರೋಗ್ಯವಾಗಿರಬೇಕು ಅಂತ. ಇನ್ನೊಂದು ಭಾವಶುಚಿ ಅಂದ್ರೆ, ಭಾವ ಅಂದ್ರೆ ಭಾವನೆಗಳು ಆರೋಗ್ಯವಾಗಿರಬೇಕು ಅಂತಂದ್ರೆ ಆರೋಗ್ಯ ಸಂಸ್ಥೆ ಏನ್ ಹೇಳುತ್ತೆ? ಸಮಾಜ ಆರೋಗ್ಯವಾಗಿರಬೇಕು, ದೈಹಿಕವಾಗಿ ಆರೋಗ್ಯವಾಗಿರಬೇಕು, ಸಾಮಾಜಿಕವಾಗಿ ಆರೋಗ್ಯವಾಗಿರಬೇಕು ಅಂತ ಹೇಳ್ತಾರೆ. ಆದರೆ ಅಕ್ಕ 12ನೇ ಶತಮಾನದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಯಾವುದು ಶುಚಿಯಾಗಿರ್ಬೇಕು ಅಂತ ಹೇಳ್ತಾರೆ? ಭಾವನೆಗಳು ಕೂಡ ಶುಚಿಯಾಗಿರ್ಬೇಕು ಅಂತಾರೆ. ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಧ್ಯೇಯ ವಾಕ್ಯವನ್ನ ಮೀರಿಸುವಂತಹ ಒಂದು ಆರೋಗ್ಯದ ಪರಿಪೂರ್ಣ ಕಲ್ಪನೆಯನ್ನು ಕೊಟ್ಟವರೇ ನಮ್ಮ ಕನ್ನಡದ ಮೊಟ್ಟ ಮೊದಲ ಕವಯತ್ರಿಯವರಂತಹ ಜಗನ್ಮಾತೆ ಅಕ್ಕ ಮಹಾದೇವಿಯವರು. ಇವತ್ತು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಅಲ್ವಾ? ನಾನು ಹೆಚ್ಚು ವಿವರವಾಗಿ ಹೇಳೋಕ್ಕಾಗೋದಿಲ್ಲ, ನಾನು ಕೊಟ್ಟಿರುವಂತಹ ಸಮಯದಲ್ಲೇ ಅದನ್ನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ಸ್ವಾಸ್ಥ್ಯ ಅಂದ್ರೆ ಏನು? ಸ್ವಾಸ್ಥ್ಯ, ಸ್ವಾಸ್ಥ್ಯ ಸಂಕಲ್ಪ ಏನು? ಸ್ವಾಸ್ಥ್ಯ ಅಂದ್ರೆ ಸ್ವಲ್ಪ, ಸ್ವಾಸ್ಥ್ಯ ಅಂದ್ರೆ ಸರಳವಾಗಿ ಹೇಳ್ಬೇಕು ಅಂದ್ರೆ ಆರೋಗ್ಯ ಅಲ್ವಾ? ಪದ ಭಿನ್ನವಾಗಿದೆ, ಆದ್ರೆ ಸ್ವಾಸ್ಥ್ಯ ಅಂದ್ರೆ ಏನು? ಆರೋಗ್ಯ. ಆರೋಗ್ಯವಾಗಿರ್ಬೇಕು ಅಂತ ನಾವು ಸಂಕಲ್ಪವನ್ನು ಮಾಡಬೇಕು. ನಾವು ಗೊತ್ತಾಯ್ತಲ್ಲ? ಈ ಆರೋಗ್ಯ ಅಂದ್ರೆ ಕೇವಲ ರೋಗ ಬರದಂತೆ ನಮ್ಮ ದೇಹವನ್ನು ತಡೆಗಟ್ಟೋದು ಮಾತ್ರ ಅಲ್ಲ. ಆರೋಗ್ಯ ಅಂದ್ರೆ
ದೇಹಕ್ಕೆ ರೋಗ ಬರದಂತೆ ತಡೆಗಟ್ಟೋದಲ್ಲ, ಮನಸ್ಸು ಕೂಡ ಆರೋಗ್ಯದಿಂದ ಇರಬೇಕು. ನಾನು ಇವತ್ತು ನನ್ನ ಮನಸ್ಸು ಸರಿ ಇಲ್ಲ ಅಂತಿರಲ್ಲ, ಗೊತ್ತಾ ಕೆಲಸ ಸ್ವಲ್ಪ ಇವತ್ತು ಯಾಕೋ ಮನಸ್ಸೇ ಸರಿ ಇಲ್ಲ ಕಣೋ, ಪಾಠ ಕೇಳೋ ಮೂಡೇ ಇಲ್ಲ ಅಂತೀರ, ಹೌದಾ? ಆ ಸಂದರ್ಭ ಅದು ಕೂಡ ನಿಮ್ದು ಆರೋಗ್ಯ ಸರಿ ಇಲ್ಲ ಅಂತ. ಭಾವನೆಗಳು ಸರಿ ಇಲ್ಲ, ಯಾಕೋ ನನ್ನ ಭಾವನೆಗಳೇ ಸರಿ ಇಲ್ಲ ಅಂತ ಹೇಳ್ತಾರೆ, ಅದು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು. ಅಂದ್ರೆ ಆರೋಗ್ಯ ಅಂದ್ರೆ ಸ್ವಾಸ್ಥ್ಯ ಅಂದ್ರೆ ದೈಹಿಕವಾಗಿ ಆರೋಗ್ಯವಾಗಿರಬೇಕು, ಮತ್ತೆ ಮಾನಸಿಕವಾಗಿ ಆರೋಗ್ಯವಾಗಿರಬೇಕು, ಭಾವನಾತ್ಮಕವಾಗಿ ಆರೋಗ್ಯವಾಗಿರಬೇಕು. ಆ ಮೂರು ಕೂಡ ಆರೋಗ್ಯವಾಗಿದ್ದಾಗ ಮತ್ತು ಸಾಮಾಜಿಕವಾಗಿ ಆರೋಗ್ಯವಿದ್ದಾಗ ಅದನ್ನು ಸಂಪೂರ್ಣ ವಾಕ್ಯ ಏನು ಹೇಳ್ತೀವಿ, ಸ್ವಾಸ್ಥ್ಯ ಅಂತ ಕರಿತೀವಿ. ಆ ಸ್ವಾಸ್ಥ್ಯ ಸಂಕಲ್ಪವನ್ನ ಮಾಡಬೇಕು. ಏನು ಅಂತ? ನಾನು ದೇಹವನ್ನ ಶುದ್ಧವಾಗಿಟ್ಕೊತೀನಿ, ಮತ್ತೆ ಮನಸ್ಸನ್ನ ಶುದ್ಧವಾಗಿಟ್ಕೊಳ್ತೀನಿ, ನನ್ನ ಭಾವನೆಯನ್ನ ಶುದ್ಧವಾಗಿಟ್ಕೊಳ್ತೀನಿ. ಈಗ ಪ್ರೌಢಶಾಲೆಯ ಮಕ್ಕಳು, ಈಗ ನೀವು ಪ್ರೌಢರು ಅಲ್ಲ, ಈ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ದುಶ್ಚಟಗಳಿಗೆ ಗುರಿಯಾಗುವಂತ ಸಂದರ್ಭ ಇರುತ್ತೆ. ಈಗ ಉದಾಹರಣೆಗೆ ಯಾವುದೋ ಒಂದು ಕುತೂಹಲ, ಗೆಳೆಯರು ನೀವೆಲ್ಲ ಒಳ್ಳೆ ಹುಡುಗರು, ನಮ್ಮ ಹೋಗೋದಿರುವಂತವ್ರು ಎಲ್ಲ ಒಳ್ಳೆ ಹುಡುಗರು. ಹೊರಗಡೆ ನೀವು ಹೋದಾಗ, ಆಟ ಆಡೋದಕ್ಕೆ ಹೋದಾಗ ಏನು ದುಶ್ಚಟ ಯಾವುದರಿಂದ ಪ್ರಾರಂಭ ಆಗುತ್ತೆ? ಒಂದು ಬೀಡಿಯಿಂದ ಪ್ರಾರಂಭ ಆಗುತ್ತೆ ಅಲ್ಲ. ಸುಮ್ಮನೆ ಒಂದು ನೋಡೋಣ, ಬೀಡಿ ಸೇರ್ತಾ ಇರ್ತಾರೆ, ಯಾವ ರುಚಿ ಹೇಗಿರುತ್ತೆ ಅಂತ ಕುತೂಹಲದಿಂದ ನೋಡಕ್ ಹೋಗಿ ದುಶ್ಚಟ ಪ್ರಾರಂಭ ಆಗುತ್ತೆ. ಬೀಡಿ ಹೋಗಿ ನಂತರ ಏನಾಗುತ್ತೆ? ಸಿಗರೇಟ್ ಬರುತ್ತೆ. ಸಿಗರೇಟ್ ಹೋಗಿ ನಂತರ ಏನು ಬರುತ್ತೆ? ಮದ್ಯ ಬರುತ್ತೆ. ಮದ್ಯ ಬಂದ ನಂತರ ಏನ್ ಬರುತ್ತೆ? ಗುಟ್ಕಾ ಬರುತ್ತೆ. ಗುಟ್ಕಾ ಬಂದ ನಂತರ ಬಂದು ಏನಾಗುತ್ತೆ? ಬೇರೆ 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 ದುಶ್ಚಟಗಳಿಗೆ ನಾವು ಬಲಿಯಾಗುವವರನ್ನ ಕಾಣಬಹುದು. ಅದರಲ್ಲೂ ಬೆಂಗಳೂರು ನಗರದಲ್ಲೇ ಮೊನ್ನೆ ಪತ್ರಿಕೆಯಲ್ಲಿ ಓದೋ 100 ವಿದ್ಯಾರ್ಥಿಗಳು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲೇ ದುಶ್ಚಟಗಳಿಗೆ ದಾಸರಾಗಿ ಒಂದು ರೋಡಿನಲ್ಲಿ ಅವರು ದುಶ್ಚಟಗಳನ್ನ ಸೇವಿಸ್ತಾ ಇರೋದನ್ನ ಪತ್ರಿಕೆಗಳೆಲ್ಲ ನೋಡಿದ್ದೇವೆ. ಆದ್ರೆ ನಮ್ಮ ಗ್ರಾಮೀಣ ಮಕ್ಕಳಲ್ಲಿ ಅಂತಹ ಒಂದು ದುಶ್ಚಟಗಳಿಗೆ ಒಳಗಾಗಿರೋಂಥವ್ರು ಯಾರು ಇಲ್ಲ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಲ್ವಾ? ಯಾಕಂದ್ರೆ ಕೆಟ್ಟದ್ದು ಏನು ಅಂತ ತಿಳ್ಕೊಂಡಾಗ ಅದನ್ನ ಮಾಡಬಾರದು ಅನ್ನೋ ಒಂದು ಸಂಕಲ್ಪವನ್ನು ನಾವು ಮಾಡಬಹುದು ಅಲ್ವಾ? ಈಗ ಉದಾಹರಣೆ ಗೆಳೆಯರು ಬರ್ತಾರೆ, ಗೆಳೆಯರು ಏನ್ ಮಾಡ್ತಾರೆ? ಉಚಿತವಾಗಿ ನಿಮಗೆ ಒಂದು ಬೀಡಿಯನ್ನು ಒಂದು ಸಿಗರೇಟ್ ಅನ್ನು ಕೊಡ್ತಾರೆ. ಒಂದು ದಿನ ಸೇರ್ತೀರಾ, ನಂತರ 2ನೇ ದಿನ ಅವನೇ ಕೊಡ್ತಾನೆ, 3ನೇ ದಿನ ಯಾರು ಕೊಡ್ಬೇಕಾಗುತ್ತೆ? ನೀವು ಕೊಡ್ಬೇಕಾಗತ್ತೆ. ಆಗ ದುಡ್ಡು ಹಣ ಇರುತ್ತಾ? ನಿಮ್ಮ ಹತ್ರ ಇಲ್ಲ, ನೀವೆಲ್ಲ ದುಡಿತಾ ಇಲ್ಲ. ನೀವೆಲ್ಲ ಯಾರ ಮೇಲೆ ಅವಲಂಬಿತರಾಗಿದ್ದೀರಾ? ನಿಮ್ಮ ತಂದೆ ತಾಯಿಗಳ ಮೇಲೆ ಅವಲಂಬಿತರಾಗಿದ್ದೀರಾ. ನಿಮ್ಮ ತಂದೆ ದುಡ್ಕೊಂಡು ಬರ್ತಾ ಇರ್ತಾರೆ. ನಿಮ್ಮ ತಂದೆನ ಸುಮ್ಮನೆ ಶಾಲೆಗೆ ಆ ಫೀಸ್ ಕಟ್ಟಬೇಕು, ಈ ಫೀಸ್ ಕಟ್ಟಬೇಕು ಅಂತ ದುಡ್ಡು ಇಸ್ಕೊಂಡು ಬಂದು ಏನ್ ಮಾಡ್ತಾರೆ? ದುಶ್ಚಟಕ್ಕೆ ಹೋಗ್ತೀರಾ. ಕೊನೆಗೆ ಗೊತ್ತಾಗುತ್ತೆ, ನಿಮ್ಮ ತಂದೆಗೆ ಗೊತ್ತಾಗಷ್ಟು ಏನಾಗಿರುತ್ತೆ? ಆ ದುಶ್ಚಟಗಳು ಮಿತಿ ಮೀರಿಬಿಟ್ಟಿರುತ್ತೆ. ಆ ಮಿತಿ ಮೀರುವಂತಹ ದುಶ್ಚಟಗಳಿಗೆ ಒಳಗಾಗಬಾರದು ಅನ್ನೋ ಒಂದು ಸದುದ್ದೇಶದಿಂದ ಏನ್ ಮಾಡಿದ್ದಾರೆ? ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸ್ವಾಸ್ಥ್ಯ ಸಂಕಲ್ಪ ಅಂತ ಮಾಡ್ತಾ ಇದ್ದಾರೆ. ಒಂದು ಉದಾಹರಣೆಗೆ ಹೇಗೆ ನಮ್ಮ ಆದಾಯ ಕೆಡುತ್ತೆ, ನಮ್ಮ ಆರೋಗ್ಯ ಕೆಡುತ್ತೆ ಅನ್ನೋದಕ್ಕೆ, ಒಂದು ಸಿಗರೇಟ್ ಅನ್ನ ನಾವೇನಾದ್ರೂ ಅಭ್ಯಾಸವನ್ನ ಮಾಡ್ಕೋಬಿಟ್ರೆ, ಒಂದು ದಿನಕ್ಕೆ ಒಂದು ಸಿಗರೇಟ್ಗೆ 10 ರೂಪಾಯಿ ಅಂದ್ರೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ? ಎಷ್ಟಾಗುತ್ತೆ? 300 ರೂಪಾಯಿ ಆಗುತ್ತೆ. ಒಂದು ವರ್ಷಕ್ಕೆ ಎಷ್ಟಾಗುತ್ತೆ? 3600. ಅದು ದುಶ್ಚಟಕ್ಕೆ ಬಿದ್ರೆ ಒಂದು ಸೇರೋದಿಲ್ಲ. ಒಂದೋಗಿ 2 ಆಗುತ್ತೆ, 2 ಹೋಗಿ 3 ಆಗುತ್ತೆ, 3 ಹೋಗಿ 4 ಆಗುತ್ತೆ. ಹೀಗಾಗಿ ಏನಾಗುತ್ತೆ? ಇಡೀ ನಮ್ಮ ಆರೋಗ್ಯವನ್ನೇ ಕೆಡಿಸುತ್ತೆ. ಅಂತಹ ದುಶ್ಚಟಗಳಿಗೆ ಒಳಗಾಗಬಾರದು ಅಂತ ಈ ಒಂದು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಮ್ಮ ಮೇಡಮ್ ಹೇಳಿದ್ರೆ, ಅದು ಅಲ್ಲಮ್ಮ ಪ್ರಭುವುದು ಒಂದು ವಚನ ಇದೆ ಅಂತ ಹೇಳುತ್ತಿದ್ದಾರಲ್ಲ, ಆ ಅಲ್ಲಮ್ಮ ಪ್ರಭುಗಳವರೇ ಒಂದು ಅದ್ಭುತವಾದ ಒಂದು ವಚನವನ್ನ ಕೊಡ್ತಾರೆ. ಆ ವಚನ ಯಾವುದು ಎಂದರೆ, ಕಾಲುಗಳೆಂಬುವು ಗಾಲಿ ಕಂಡಯ್ಯ, ಕಾಲುಗಳೆಂಬುವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಒಡೆವ ರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ, ಅದರಿಚ್ಛೆಯ ನರಿದು ಒಡೆಯದಿದ್ದಡೆ ಅದರಚ್ಚು ಮುರಿಯಿತು ಗುಗೇಶ್ವರ ಅಂತ ಹೇಳ್ತಾರೆ. ಅಂತ ಅದ್ಭುತವಾದ ವಚನ ಅಂದ್ರೆ, ಕಾಲುಗಳೆರಡು ಗಾಲಿ ಕಂಡಯ್ಯ. ಕಾಲುಗಳು ನಮ್ಮ ಕಾಲು, ಗಾಲಿ ಅಂದ್ರೆ ಚಕ್ರ, ನಮ್ಮ ಕಾಲುಗಳನ್ನ ಚಕ್ರಕ್ಕೆ ಹೋಲಿಸ್ತಾರೆ. ದೇಹವೆಂಬುದು, ನಮ್ಮ ದೇಹ ಇದೆಯಲ್ಲ, ಈ ದೇಹವೆಂಬುದು ತುಂಬಿದ ಬಂಡಿ ಅಂದ್ರೆ ಸರಕನ್ನು ಸಾಗಿಸುವಂತಹ ವಾಹನ. ಮತ್ತೆ ಬಂಡಿಯ ಒಡೆವ ರೈವರು ಮಾನಿಸರು, ಈ ದೇಹವನ್ನು ಒಡೆಯುವಂತ ಯಾರು ಅಂದ್ರೆ 5 ಮಾನಿಸರು. 5 ಮಾನಿಸರು ಅಂದ್ರೆ ಪಂಚೇಂದ್ರಿಯಗಳು. ಯಾವ್ಯಾವುದು ಪಂಚೇಂದ್ರಿಯಗಳು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ 5 ಪಂಚೇಂದ್ರಿಯಗಳು ನಮ್ಮನ್ನು ಏನ್ ಮಾಡ್ತವೆ? ಒಡಿತಾ ಇದೆ ಅಲ್ವಾ? ಅದರ ಇಚ್ಛೆಯ ನರಿದು ಒಡೆಯದಿರ್ತಾರೆ. ಅದರ ಇಚ್ಛೆಯನ್ನ ಅರಿತು ಒಳ್ಳೆಯ ಸದುದ್ದೇಶಕ್ಕೆ ನಾವು ಇವನ್ನ ಬಳಸ್ಕೊಂಡ್ರೆ
ಪರವಾಗಿಲ್ಲ. ಅದನ್ನೇನಾದ್ರೂ ನಾವು ಆ ಪಂಚೇಂದ್ರಿಯಗಳು ದುರಾಸೆಗಳನ್ನ ವ್ಯಕ್ತಪಡಿಸುವ ರೀತಿ ಆದ ದುರಾಸೆಗಳಿಗೆ ನಮ್ಮ ದೇಹವನ್ನ ಬಳಸ್ಕೊಂಡಾಗ ಅದರಚ್ಚು ಮುರಿಯಿತ್ತು ಗುಹೇಶ್ವರ. ಇಡೀ ದೇಹವೇ ಏನಾಗುತ್ತೆ ಆಗ ಸಂಪೂರ್ಣವಾಗಿ ನಾಶವಾಗುತ್ತೆ ಅಂತ ಹೇಳ್ತಾರೆ. ಆದುದರಿಂದ ನಾವು ಪಂಚೇಂದ್ರಿಯ ಹೇಳಿದ್ದೆ, ಕಣ್ಣು ಕೊಟ್ಟಿರೋದು ನಾವು ಒಳ್ಳೆಯದನ್ನ ನೋಡ್ಲಿ ಅಂತ, ಗೊತ್ತಾಯ್ತಲ್ಲ, ಒಳ್ಳೆಯದನ್ನ ನೋಡಬೇಕು. ಕಿವಿಗಳನ್ನ ಕೊಟ್ಟಿರೋದು ಒಳ್ಳೆಯದನ್ನ ಕೇಳಿ ಅಂತ, ಚರ್ಮವನ್ನ ಕೊಟ್ಟಿರೋದು ಒಳ್ಳೆಯದನ್ನ ಸ್ಪರ್ಶಿಸ್ಲಿ ಅಂತ, ನಾಲಿಗೆಯನ್ನ ಕೊಟ್ಟಿರೋದು ಸರಿ ಮಾತನ್ನ ಆಡ್ಲಿ ಅಂತ ಅಲ್ವಾ. ಹೀಗೆ ಒಂದೊಂದು ಪಂಚೇಂದ್ರಿಯಗಳು ಕೂಡ ಒಂದೊಂದು ಉದ್ದೇಶಕ್ಕೆ ನಾವು ಬಳಸ್ಕೊಡ್ಬೇಕು ಹೊರತು ಕೆಟ್ಟ ಉದ್ದೇಶಗಳಿಗೆ ಬಳಸ್ಕೊಂಡಾಗ ನಮ್ಮ ದೇಹ ಏನಾಗುತ್ತೆ, ಹತೋಟಿಯನ್ನ ತಪ್ಪಿ ಮಾಡಬಾರದ ಕೆಲಸವನ್ನ ಮಾಡಿ ತರಬಾರದ ತೊಂದರೆಗಳನ್ನ ನಾವೇನ್ ಮಾಡ್ತೇವೆ, ತಂದುಕೊಳ್ತೇವೆ. ಆದುದರಿಂದಲೇ ಈ ಸ್ವಾಸ್ಥ್ಯ ಸಂಕಲ್ಪ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಈ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನಾವು ಇಲ್ಲಿ ಈ ಒಂದು ಪ್ರಪಂಚದಲ್ಲಿ ಒಬ್ರು ಅತಿಥಿಗಳಾಗಿ ಬಂದಿರುವಂತದ್ದು. ಹಾಗೆ ಉದಾಹರಣೆಗೆ ಹೂವಿನ ಮಕರಂದವನ್ನ ಹೀರೋದಕ್ಕೆ ದುಂಬಿ ಬರುತ್ತೆ ಅಲ್ಲ. ಆ ದುಂಬಿ ಬಂದು ಏನ್ ಮಾಡುತ್ತೆ, ಹೂವಿನ ಮಕರಂದವನ್ನ ಹೀರ್ಕೊಡುತ್ತೆ. ಆ ಹೂವೇನಾದ್ರೂ ಕೆಡೋದನ್ನ ನೋಡಿದೀರಾ ನೀವು? ಹೂವೇನಾದ್ರೂ ಕೆಟ್ಟೋಗಿದ್ಯಾ? ಅಲ್ಲ, ಅದನ್ನ ತಗೊಬಂದು ನಾವು ಏನ್ ಮಾಡ್ತೀವಿ, ಕಿತ್ತುಕೊಂಡು ಬಂದು ದೇವರ ಫೋಟೋಕ್ಕೆ, ದೇವರ ಚಿತ್ರಕ್ಕೆ ಏನ್ ಮಾಡ್ತೀವಿ, ಅದನ್ನ ಮುಡಿಸ್ತೀವಿ ಅಲ್ವಾ. ಹಾಗೆ ಯಾವುದೇ ದುಂಬಿ ತಾನು ಮಕರಂದವನ್ನ ಹೀರಬೇಕಾದ್ರೆ ಆ ಹೂವನ್ನ ಕೆಡಿಸೋದಿಲ್ಲ. ಜೇನುನೊಣವನ್ನು ಕೂಡ ಹೂವಿನ ಸವಿಯನ್ನ, ಹೂವಿನ ಮಕರಂದವನ್ನ ತಗೊಳುತ್ತೆ. ಆ ಮಕರಂದವನ್ನ ತಗೊಂಡಾಗ ಆ ಹೂವನ್ನ ಕೆಡಿಸೋದಿಲ್ಲ. ಆ ಮಕರಂದವನ್ನ ಹೀರಿ ಏನ್ ಮಾಡುತ್ತೆ, ಒಂದು ಸುಂದರ ಜೇನು ಗೂಡನ್ನ ಕಟ್ಟಿ ಆ ಜೇನು ತುಪ್ಪವನ್ನ, ಸವಿಯಾದಂತಹ ಒಂದು ತುಪ್ಪವನ್ನ ಯಾರಿಗೆ ಕೊಡುತ್ತೆ? ಆದ್ರೆ ನಾವೇನ್ ಮಾಡ್ತೀವಿ, ನಾವು ಕೂಡ ಈ ಒಂದು ದೇವನ ಜಾತ್ರೆಯಲ್ಲಿ ನಾವು ಈ ಒಂದು ಭೂಮಿಗೆ ಬಂದಿದ್ದೇವೆ. ಭೂಮಿಗೆ ಬಂದಿರಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಒಳ್ಳೆಯದನ್ನ ಮಾಡಬೇಕು. ಈ ದೇಹವನ್ನ ಒಳ್ಳೆಯ ಕೆಲಸಕ್ಕೆ ಬಳಕೆಯಾಗಿ ನಾವು ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ರೂಪುಗೊಳ್ಬೇಕು. ಆ ಒಂದು ಉದ್ದೇಶದಿಂದಲೇ ಈ ಒಂದು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಮೂಲಕ ನಿಮಗೆ ಜಾಗೃತಿಯನ್ನು ಉಂಟು ಮಾಡೋದಕ್ಕೆ ನಮ್ಮ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯವರು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಅದಕ್ಕೆ ಕೆಲವು ಕೆಟ್ಟ ಚಟಗಳು ನಮ್ಮನ್ನ ಕರೀತಾರೆ. ಆ ಕರೆಯೋದಕ್ಕೆ ನಾವು ಹೋಗಬಾರದು. ಅದಕ್ಕೆ ಒಂದು ಬಸವಣ್ಣನವರ ಒಂದು ಅತ್ಯುತ್ತಮವಾದಂತಹ ವಚನ ಇದೆ. ಅರ್ಥ ಆಯ್ತಲ್ಲ? ನೀವೆಲ್ಲ SSLC ಮಕ್ಕಳು ಎಷ್ಟು ಜನ ಇದ್ದೀರಾ? ನೀವೆಲ್ಲ 100% ಅಂಕಗಳನ್ನ ಪಡಿಬೇಕು, ಕೈ ಬಿಡಿ, ಅಂಕಗಳನ್ನ ಪಡಿಬೇಕು ಅಂತ ಅಲ್ವಾ. ಕೆಲವರು ತುಂಬಾ ಚೆನ್ನಾಗಿ ಬರೀತಾ ಇರ್ತಾರೆ. ಯಾಕಂದ್ರೆ ನಾನು ಕೂಡ 4 ವರ್ಷದಿಂದ ನಿಮ್ಮ ರೂಮ್ ಸೂಪರ್ವೈಸರ್ ಆಗಿ ಬರ್ತಾ ಇದ್ದೀನಿ ದೀಪ ಶಾಲೆಗೆ ಅಲ್ವಾ. ಅಲ್ಲಿ ನೀವು ಕೆಲವರು ತುಂಬಾ ಚೆನ್ನಾಗಿ ಬರುತ್ತಾ ಇರ್ತಾರೆ, ಕೆಲವರು ಸುಮ್ಮನೆ ಕೂತಿರ್ತೀರ. ಯಾಕೆ? ಏನು ಸರ್ ಮತ್ತೆ ಮೇಡಮ್ ಹೇಳ್ಕೊಟ್ಟಿರ್ತಾರೋ ಹೇಳ್ಕೊಟ್ಟಿರೋದನ್ನ ಅಭ್ಯಾಸ ಮಾಡಿರೋದಿಲ್ಲ, ಬಳಕೆ ಮಾಡಿರೋದಿಲ್ಲ. ಅದರಿಂದ ಏನಾಗ್ತೀರಾ, ಪೇಪರ್ ಅನ್ನ ನೋಡ್ಕೊಂಡು ಸುಮ್ಮನೆ ಕೂತಿರ್ತಿರೋ ಹೊತ್ತು ಬರೆಯೋದಿಕ್ಕೆ ಹೋಗೋದಿಲ್ಲ. ಇಲ್ಲಿ ಏನ್ ಪಾಠ ಮಾಡಿರ್ತಾರೆ, ಪಾಠ ಮಾಡಿರೋದನ್ನ ಮನೆಯಲ್ಲಿ ಹೋಗಿ ಏನ್ ಮಾಡ್ಬೇಕಾಗತ್ತೆ, ಅಭ್ಯಾಸ ಮಾಡ್ಬೇಕಾಗತ್ತೆ, ಮತ್ತೆ ಬಳಕೆ ಮಾಡ್ಬೇಕಾಗತ್ತೆ. ಯಾವಾಗ ಅಭ್ಯಾಸ ಮತ್ತು ಬಳಕೆ ಮಾಡ್ತಿರೋ ಅವರು 100ಕ್ಕೆ 90ಕ್ಕಿಂತ ಹೆಚ್ಚು ಅಂಕ ತಗೋತೀರಾ. ಯಾರು ಅಭ್ಯಾಸ ಮಾಡಲ್ಲ, ಬಳಕೆ ಮಾಡಲ್ಲ, 30 ಅಂಕಗಳನ್ನ ತಗೊಳ್ಳೋದಕ್ಕೂ ಕೂಡ ಕಷ್ಟಪಡ್ತಾ ಇರ್ತೀರಾ. ನೋಡಿದ್ದೇವೆ ನಾವು. ಅದಕ್ಕೆ ಈಗ ಉದಾಹರಣೆಗೆ ನೀವು ಒಳ್ಳೆ ಪಾಠವನ್ನ ಮಾಡುವಂತ ಶಿಕ್ಷಕರಿದ್ದಾರೆ. ಪಾಠ ಮಾಡಿದ ನಂತರ ಮನೆಗೆ ಹೋದ್ಮೇಲೆ ಏನ್ ಮಾಡ್ಬೇಕು, ನೀವು ಅದನ್ನ ಅಭ್ಯಾಸವನ್ನ ಮಾಡಬೇಕು. ಆಗ ಮನೆಗೆ ಹೋಗ್ತೀರಾ, ಹೋದಾಗ ಕೆಲವು ಕೆಟ್ಟ ಆಟಗಳಿಗೆ ಅಥವಾ ಕೆಟ್ಟ ಗೆಳೆಯರಿಗೆ ನಿಮ್ಮನ್ನ ಎಳಿತಾರೆ. ಎಳೆದಾಗ ಈ ಒಂದು ವಚನವನ್ನ, ನಾನು ಹೇಳುವಂತಹ ವಚನವನ್ನ ನೀವು ಅಭ್ಯಾಸವನ್ನ ಮಾಡಿ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನಾನು ಹೇಳ್ಕೊಡ್ತೀನಿ, ಹೇಳ್ತೀರಲ್ಲ, ಅದು ಅರ್ಥ ಆಯ್ತಲ್ಲ? ಅತ್ತಲಿತ್ತ ಹೋಗದಂತೆ ಕೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಲಸದಂತೆ ಏರಿಸು ಕೂಡಲ ಸಂಗಮ ದೇವ. ಅರ್ಥ ಆಯ್ತಾ ಈ ವಚನ? ಮನೆಗೆ ಹೋಗಿದ್ದೀರಾ, ಓದಕ್ ಕೂತ್ಕೋತೀರಾ, ಟಿವಿ ಹಾಕ್ಕೊಟ್ಟಿದ್ದಾರೆ ಯಾರು ಅಲ್ಲ, ಅಥವಾ ಏನ್ ಮಾಡಿದ್ದಾರೆ, ಹೊರಗಡೆ ಆಟ ಆಡೋದಕ್ಕೆ ಸೌಂಡ್ ಕೇಳ್ತಾ ಇದೆ, ಆಟ ಆಡಕ್ ಹೋಗ್ತೀರಾ, ಓದ್ತೀರಾ, ಆ ಸಂದರ್ಭದಲ್ಲಿ ಈ ವಚನ ಉಪಯೋಗ ಬರುತ್ತೆ. ಅತ್ತಲಿತ್ತ ಹೋಗದಂತೆ ಕೆಳವನ ಮಾಡಯ್ಯ ತಂದೆ. ನಾನು ಹೊರಗಡೆ ಆಟ ಆಡೋದಕ್ಕೆ ಹೋಗೋದು ಬೇಡ, ನಾನು ಓದಿನಲ್ಲಿ ತಲ್ಲೀನಾಗಬೇಕು, ಓದಿನಲ್ಲಿ ಏಕಾಗ್ರತೆ ಬರಬೇಕು. ಏನಾದ್ರೂ ಮಾಡಿ ನಮ್ಮ ಶಿಕ್ಷಕರು ಕೊಟ್ಟಿರುವಂತಹ
ಒಂದು ಏನು ಅಧ್ಯಯನವನ್ನ ನಾವು ಮಾಡಬೇಕೋ ಅದರಲ್ಲಿ ಏಕಾಗ್ರತೆಯನ್ನ ಮೂಡಿಸುವಂತ ನೀವೇನ್ ಮಾಡ್ಬೇಕಾಗತ್ತೆ, ಕೂತ್ಕೊಳ್ಬೇಕಾಗತ್ತೆ. ಆಗ ನನ್ನನ್ನು ಎಡವನನ್ನಾಗಿ ಮಾಡು, ನಾನು ಎಲ್ಲೂ ಹೋಗದಂತೆ ಕುಂಟನನ್ನಾಗಿ ಮಾಡು. ಗೊತ್ತಾಯ್ತಲ್ಲ? ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಟಿವಿ ನೋಡ್ತಾ ಇದಾರೆ ಎಲ್ಲ, ಆ ಟಿವಿನ ನೋಡ್ಬೇಕಾ? ಅಲ್ಲ, ಈ ಸಂದರ್ಭದಲ್ಲಿ ಬೇಡ, ನೋಡೋ ಟೈಮಲ್ಲಿ ನೋಡೋಣ. ಓದಲಿಕ್ಕೆ ತೊಡಗಿದಾಗ ಏನು ಕೂಡ ನಮಗೆ ಕಾಣದಂತೆ, ಕೇವಲ ನನಗೆ ಪುಸ್ತಕದಲ್ಲಿರುವಂತಹ ವಿಷಯ ಮಾತ್ರ ನನ್ನ ಕಣ್ಣಿಗೆ ಕಾಣಬೇಕು ಹೊರತು ಮತ್ತೊಂದು ಕಾಣದಂತೆ ಅಂಧಕನ ಮಾಡಯ್ಯ ತಂದೆ. ಅಂಧಕ ಅಂದ್ರೆ ಏನೋ ಕುರುಡನನ್ನಾಗಿ ಮಾಡು. ಇನ್ನೇನೋ ಒಳ್ಳೊಳ್ಳೆ ಕೆಟ್ಟ ಕೆಟ್ಟ ಶಬ್ದಗಳು, ಬೇರೆ ಬೇರೆ ಶಬ್ದಗಳು ನನಗೆ ಕಿವಿ ಕೇಳ್ತಾ ಇದೆ. ನಾನು ಓದೋದಕ್ಕೆ ತೊಡಗಿದಾಗ ಬೇರೆ ಬೇರೆ ವಿಷಯ ನನ್ನ ಕಿವಿಗೆ ಕೇಳದಂತೆ ಏನನ್ನ ಮಾಡು, ಮಾಡು ಅಂತ ಹೇಳ್ತಾರೆ. ಈ ಅಂಶಗಳನ್ನ ನೀವು ಯಾವಾಗ ಅಳವಡಿಸ್ಕೊತೀರೋ ಆಗ ಏನಾಗ್ತೀರಾ, ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗಿ ರೂಪುಗೊಳ್ತೀರಾ. ಶಾಲೆಯ ಶಿಕ್ಷಕರ ಮೆಚ್ಚಿನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಹೊರಹೊಮ್ತೀರಾ. ನಿಮ್ಮ ಮನೆಗೂ ರತ್ನ ಆಗ್ತೀರಾ, ಶಾಲೆಗೂ ರತ್ನ ಆಗ್ತೀರಾ, ಸಮಾಜಕ್ಕೂ ರತ್ನ ಆಗ್ತೀರಾ ಅಲ್ವಾ? ಅಬ್ದುಲ್ ಕಲಾಂ ಗೊತ್ತಲ್ಲ, ಅಬ್ದುಲ್ ಕಲಾಂ ಅವರು ಎಷ್ಟು ಕಷ್ಟಪಡ್ತಿದ್ರು ಅಂದ್ರೆ ಪತ್ರವನ್ನ ಅಂದ್ರೆ ನ್ಯೂಸ್ ಪೇಪರ್ ಅನ್ನ ಹಾಕಕ್ಕೆ ಹೋಗ್ತಾ ಇದ್ರಂತೆ. ನ್ಯೂಸ್ ಪೇಪರ್ ಅನ್ನ ಹಾಕಿ ನಂತರ ಅವರು ವಿದ್ಯಾರ್ಥಿಯಾಗಿ ರೂಪುಗೊಂಡು ತದನಂತರ ಅವರು ಒಳ್ಳೆಯ ಜೀವನವನ್ನ ನಡೆಸಿ ಯಾವ ಹುದ್ದೆಯನ್ನು ಅಲಂಕರಿಸ್ತಾರೆ? ಯಾವ ಹುದ್ದೆ? ರಾಷ್ಟ್ರಪತಿ ಹುದ್ದೆ. ದೇಶದ ಪ್ರಥಮ ಪ್ರಜೆ. ಮೊದಲನೇ ಸ್ಥಾನ ಯಾವುದು? ದೇಶದಲ್ಲಿ ಯಾವ್ದಾದ್ರು ಮೊದಲನೇ ಸ್ಥಾನ ಅಂದ್ರೆ ಯಾವುದು? ರಾಷ್ಟ್ರಪತಿ. ದೇಶದ ಪರಮೋಚ್ಚ ಅಧಿಕಾರವಾದಂತಹ ಒಂದು ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸ್ತಾರೆ. ಅಂದ್ರೆ ಅವ್ರು ಏನಾಗ್ತಾ ಇದ್ರು? ಪತ್ರಿಕೆಯನ್ನ ಹಾಕ್ತಾ ಇದ್ರು. ನೀವೇನಾದ್ರು ಪತ್ರಿಕೆ ಹಾಕೋರು ಇದ್ದೀರಾ? ಇದ್ದೀರಾ? ಪರವಾಗಿಲ್ಲ, ಒಬ್ರು ಇದ್ದೀರಾ ಅಲ್ವಾ? ನಿಮ್ಗೆ ಅಷ್ಟು ಕಷ್ಟ ಇಲ್ಲ ಅಲ್ವಾ? ಅವ್ರ ಊಟಕ್ಕೆ ಕಷ್ಟ ಇತ್ತು, ಊಟಕ್ಕೆ ಯಾರಾದ್ರೂ ಕಷ್ಟ ಇದೆ ಮೇಡಮ್? ಇವ್ರಿಗೆ ಯಾರಿಗೂ ಕಷ್ಟ ಇಲ್ಲ. ನಾವೆಲ್ಲ ಕಷ್ಟಪಟ್ಟಿದ್ದೀವಿ. ನಾವು ಇರುವಂತಹ ಎಲ್ಲಾ ಶಿಕ್ಷಕರು ನಾವು ಊಟಕ್ಕೆ ಕಷ್ಟಪಟ್ಟಿದ್ದೀವಿ, ಪ್ರತಿಯೊಂದಕ್ಕೂ ಕೂಡ ಕಷ್ಟಪಟ್ಟಿದ್ದೀವಿ. ನೀವು ಯಾವುದು ಕೂಡ ಕಷ್ಟಪಡ್ತಾ ಇಲ್ಲ ಅಲ್ಲ. ಆದ್ರೆ ಇವತ್ತು ನೀವು ಈ ನೆರಳಿನಲ್ಲಿ ಕುಳಿತಿದ್ದೀರಿ ಅಂದ್ರೆ ನಿಮ್ಮ ತಂದೆಯನ್ನ ನೆನೆಸ್ಕೊಳ್ಳಿ. ನಿಮ್ ತಂದೆ ಏನ್ ಮಾಡ್ತಾ ಇದ್ದಾರೆ ಅಲ್ಲಿ? ಬಿಸಿಲಿನಲ್ಲಿ ಕಾರ್ಪೆಂಟರ್ ಆಗೋ, ಅಥವಾ ಇನ್ನೊಂದು ಇದರಲ್ಲಿ ಗಾರೆ ಕೆಲಸನೋ, ಅಥವಾ ನಿಮ್ಮ ತಾಯಿ ಮನೆ ಕೆಲಸನೋ ಮಾಡ್ತಾ ಇದ್ದಾರೆ. ಇವತ್ತು ನೀವು ನೆರಳಲ್ಲಿ ಕೂತಿದ್ದೀರಿ ಅಂದ್ರೆ ಅದನ್ನ ನೆನೆಸ್ಕೋಬೇಕು. ನೀವು ನೆನೆಸ್ಕೊಂಡು ಏನಾದ್ರೂ ಮಾಡಿ ನಾನು ಅಧ್ಯಯನ ಮಾಡಬೇಕು, ಅಧ್ಯಯನವನ್ನ ಮಾಡಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ರೂಪುಗೊಳ್ಳಬೇಕು ಅಂತ ಅಂತಹ ಅಬ್ದುಲ್ ಕಲಾಂರ ಒಂದು ಎದೆಗಾರಿಕೆ ಇದೆಯಲ್ಲ, ಆ ಒಂದು ಆತ್ಮಸ್ಥೈರ್ಯ ಇದೆಯಲ್ಲ, ಆ ಆತ್ಮಸ್ಥೈರ್ಯವನ್ನ ನೀವು ರೂಢಿಸಿಕೊಂಡಾಗ ಒಳ್ಳೆಯ ವಿದ್ಯಾರ್ಥಿಗಳಾಗಿ ರೂಪುಗೊಳ್ತೀರಾ. ಹಾಗೆ ನಿಮ್ಗೆ ಆ ರೀತಿ ಕಷ್ಟ ಯಾರಿಗೂ ಇಲ್ಲ. ನಿಮ್ಗೆ ಇದೆಯಾ? ಆ ರೀತಿ ಕಷ್ಟ ಯಾರಿಗೂ ಇಲ್ಲ. ನೀವು ಕೂಡ ಒಳ್ಳೆಯ ವಿದ್ಯಾರ್ಥಿಗಳಾಗಿರೋ ಕೊನೆಗೆ ಅವರು ಏನಂದ್ರು, ಭಾರತ ರತ್ನ ಆದ್ರು. ಅವರು ಯಾರು? ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರನ್ನು ಭಾರತ ರತ್ನ ಅಂತ ಕರೀತಾರೆ. ಆದ್ರೆ ನೀವು ಭಾರತ ರತ್ನ ಆಗೋದು ಬೇಡ, ಅಥವಾ ದೇಶದ ರತ್ನ ಆಗೋದು ಬೇಡ, ಅಥವಾ ರಾಜ್ಯದ ರತ್ನ ಆಗೋದು ಬೇಡ. ಕೊನೆಗೆ ಮನೆಗಾದ್ರೂ ರತ್ನ ಆಗ್ಬೇಡವಾ? ನೀವು ಆಗ್ತೀರಾ? ಆಗ್ತೀರಾ? ಖಂಡಿತ. ಮನೆಗಾದ್ರೂ ರತ್ನವಾಗಿ, ಶಾಲೆಗಾದ್ರೂ ರತ್ನವಾಗಿ, ಒಂದು ಒಳ್ಳೆಯ ವಿದ್ಯಾರ್ಥಿಗಳಾಗಿ ರೂಪುಗೊಂಡಾಗ ನಮ್ಮ ಈ ಒಂದು ಶಾಲೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನ ನಡೆಸೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇನ್ನೊಂದೇ ಒಂದು ದೃಷ್ಟಾಂತವನ್ನು ಹೇಳಿ ಅಲ್ಲಿಗೆ ನನ್ನ ಸಮಯ ಕೊಟ್ಟಿರುವಂತಹ ಸಮಯ ಮುಗಿಯುತ್ತೆ. ಮಕ್ಕಳ, ಈ ದುಶ್ಚಟಗಳಿಗೆ ಬಲಿಯಾದಂತಹ ಒಂದು ವ್ಯಕ್ತಿಯ ನಾನು ದೃಷ್ಟಾಂತವನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗುತ್ತೆ. ಗೊತ್ತಿರುವಂತಹ ಕಥೆ ಅದು. ಒಬ್ಬ ವಿದ್ಯಾರ್ಥಿ ಪ್ರೌಢಶಾಲೆಯವರೆಗೂ ತುಂಬಾ ಚೆನ್ನಾಗಿ ಓದ್ತಾ ಇರ್ತಾನೆ, ಶಾಲೆಗೆ ಪ್ರಥಮ ಸ್ಥಾನವನ್ನ ಪಡಿತಾ ಇರ್ತಾನೆ. ನಂತರ PUC ಹೋಗ್ತಾನೆ, PUCಯಲ್ಲೂ ಕೂಡ ಮೊದಲನೇ ಸ್ಥಾನವನ್ನ ಪಡಿತಾ ಇರ್ತಾನೆ. ನಂತರ ಇಂಜಿನಿಯರಿಂಗ್ ಸೇರ್ಕೊಳ್ತಾನೆ. ಇಂಜಿನಿಯರಿಂಗ್ ಸೇರಿದಾಗ ಅಲ್ಲಿ ಸ್ನೇಹಿತರ ಒಂದು ಸಹವಾಸಕ್ಕೆ ಬೀಳ್ತಾನೆ. ಎಂತ ಸ್ನೇಹಿತರು? ಗಣಿತದಲ್ಲಿದೆ ಮೂಲ ಕ್ರಿಯೆಗಳು. ಯಾವುದು? ಕೂಡುವುದು, ಕಳೆಯುವುದು, ಭಾಗಿಸುವುದು, ನಾಲ್ಕು ಮೂಲ ಕ್ರಿಯೆಗಳಿದೆಯಲ್ಲ, ಆ ನಾಲ್ಕು ಮೂಲ ಕ್ರಿಯೆಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಗೊತ್ತಾಯ್ತಲ್ಲ? ಕೂಡುವುದು ಅಂದ್ರೆ ಮಿತ್ರರನ್ನ ಕೂಡುತ್ತಾ ಹೋಗಬೇಕು. ಯಾವ್ದನ್ನ? ಮಿತ್ರರನ್ನ ಕೂಡುತ್ತಾ ಹೋಗಬೇಕು. ಮಿತ್ರರನ್ನ ಕೂಡುತ್ತಾ ಹೋಗ್ತಾ ಇದ್ದಂಗೆ ಏನಾಗುತ್ತೆ? ಸಂಕಲನ ಆ ಮೊತ್ತ ಹೆಚ್ಚಾಗ್ತಾ ಹೋಗುತ್ತೆ. ಕಳಿಯೋದು, ಯಾವ್ದನ್ನ ಕಳಿಬೇಕು ಅಂದ್ರೆ ಶತ್ರುಗಳನ್ನ ಕಳಿಯುತ್ತಾ ಹೋಗಬೇಕು ಅಂತ. ಕಳೀತಾ ಹೋಗದಂಗೆ ಶತ್ರುಗಳ ಸಂಖ್ಯೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸದ್ಗುಣಗಳನ್ನ ಗುಣಿಸುತ್ತಾ ಹೋಗಬೇಕು ಅಂತ. ಒಳ್ಳೆಯ ಗುಣಗಳನ್ನ ಗುಣಿಸ್ತಾ ಹೋದಂಗೆ ಗುಣಲಬ್ಧ ಏನಾಗುತ್ತೆ? ಹೆಚ್ಚಾಗುತ್ತೆ. ದುರ್ಗುಣಗಳನ್ನ ಭಾಗಿಸುತ್ತಾ ಹೋಗಬೇಕು ಅಂತ. ದುರ್ಗುಣಗಳನ್ನ ಭಾಗಿಸ್ತಾ ಇದ್ದಾಗ ಏನಾಗುತ್ತೆ? ಭಾಗಲಬ್ಧ ಕಮ್ಮಿ ಆಗ್ತಾ ಹೋಗುತ್ತೆ. ಹಂಗೆ ಇದನ್ನ ರೂಢಿಸ್ಕೊಳ್ಬೇಕು. ಅವನು PUC ವರೆಗೂ ತುಂಬಾ ಚೆನ್ನಾಗಿ ಹೋಗ್ತಾನೆ. ನಂತರ ಎಲ್ಲಿ ಹೋಗ್ತಾನೆ? ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಹೋಗ್ತಾನೆ. ಅವ್ರ ತಂದೆ ಒಳ್ಳೆಯ ಕನಸನ್ನ ಕಟ್ಕೊಂಡಿರ್ತಾರೆ. PUC ವರೆಗೂ ಪ್ರಥಮ ಸ್ಥಾನವನ್ನ ಪಡೆದಿದ್ದಾನೆ. ಇನ್ನು ನನಗೆ ತೊಂದರೆ ಇಲ್ಲ, ನನ್ನ ಮಗ ಇಂಜಿನಿಯರ್ ಆಗ್ಬಿಟ್ರೆ ನಮ್ಮ ಮನೆ ಏನಾಗುತ್ತೆ?
ಶ್ರೀಮಂತರ ಮನೆ ಆಗುತ್ತೆ, ನಾವು ಶ್ರೀಮಂತರಾಗ್ತೀವಿ ಅಂತ ಏನು ಅಕ್ಕಪಕ್ಕದವರ ಜೊತೆಗೆ ಸಂತೋಷದಿಂದ ಮಾತಾಡೋದೇನೋ, ನನ್ನ ಮಗ ಇಂಜಿನಿಯರ್ ಓದ್ತಾ ಇದ್ದಾನೆ ಅಂತ ಒಂದು ಹೆದಗಾರಿಕೆಯಿಂದ ಕೆಚ್ಚೆದೆಯಿಂದ ಹೇಳ್ತಾ ಇರ್ತಾನೆ. ಹಾಗೆ 1ನೇ ವರ್ಷ ಇಂಜಿನಿಯರಿಂಗ್ ಮುಗಿದು 2ನೇ ವರ್ಷದಲ್ಲಿ ಗೆಳೆಯರು ಕುತೂಹಲಕ್ಕೆ ಏನ್ ಮಾಡ್ತಾರೆ, ದುಶ್ಚಟಗಳಿಗೆ ಎಳಿತಾರೆ. ಈ ಸಿಗರೇಟ್ ಅನ್ನ ಸೇದೋದು ಮತ್ತೆ ಮದ್ಯವನ್ನು ಕುಡಿಯೋದು, ಇದಕ್ಕೆ ಎಳಿತಾರೆ. ದಾಸನಾಗ್ಬಿಡ್ತಾನೆ. ಒಂದು ದಿನ 1 ಸಿಗರೇಟು, ನಂತರ 2 ಸಿಗರೇಟು, 3 ಸಿಗರೇಟು, ನಂತರ ಮದ್ಯ, ಇವೆಲ್ಲ ಸೇರಿ ಏನಾಗುತ್ತೆ, ಅವನು ಅದರಿಂದ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಮೊದಲು ಅದನ್ನ ರುಚಿಯನ್ನು ನೋಡೋದಿಕ್ಕೆ ಅಂತ ಹೋಗ್ತೀವಿ, ನಂತರ ಏನಾಗುತ್ತೆ, ಅದಕ್ಕೆ ದಾಸರಾಗಿ ನಂತರ ಅದರಿಂದ ಬರೋದಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಕಾಲೇಜಿಂದ ಪತ್ರ ಬರುತ್ತೆ ತಂದೆಗೆ, ನಿಮ್ಮ ಮಗ ಸರಿಯಾಗಿ ಶಾಲೆಗೆ ಕಾಲೇಜಿಗೆ ಬರ್ತಾ ಇಲ್ಲ ಅಂತ ಪತ್ರ ಬರುತ್ತೆ. ಕೊನೆಗೆ ಮಗನನ್ನ ಕರೆಸ್ಕೊಂಡು ಹೇಳ್ತಾರೆ, ಬುದ್ಧಿವಾದ ಹೇಳ್ತಾರೆ. ಬುದ್ಧಿವಾದ ಹೇಳಿದ್ರು ಕೂಡ ಅವನ ದೇಹ ಏನಾಗಿರುತ್ತೆ, ಹತೋಟಿಯನ್ನ ಮೀರಿ ಬಿಟ್ಟು ಅವನು ಯಾವುದೇ ಒಂದು ವಿಶೇಷವಾದಂತಹ ಒಂದು ಸಂಕಲ್ಪದ ಕಡೆಗೆ ಬರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಕೊನೆಗೆ ಈ ಒಂದು ಯೋಚನೆಯಲ್ಲಿ ಅವರ ತಂದೆ ಏನಾಗ್ತಾರೆ, ಹೃದಯಾಘಾತವಾಗಿ ತೀರೋಗ್ಬಿಡ್ತಾರೆ. ನನ್ನ ಮಗ ಇಂಜಿನಿಯರ್ ಆಗ್ತಾನೆ, ಒಳ್ಳೆ ವಿದ್ಯಾರ್ಥಿ ಆಗ್ತಾನೆ, ನಾನು ಸಂತೋಷವಾಗಿರ್ಬೋದು ಅನ್ಕೊಂಡಿದ್ದೆ ಅಂದ್ಬಿಟ್ಟು ಆ ಒಂದು ನೋವಿನಿಂದ, ಆ ಮಗನಿಂದ ಆದಂತಹ ಒಂದು ಆಘಾತವನ್ನು ತಡ್ಕೊಳ್ಳಕ್ಕಾಗದೆ ಹೃದಯಾಘಾತ ಆಗುತ್ತೆ. ತಾಯಿಗೂ ಕೂಡ ಆ ಒಂದು ನೋವಿನಿಂದ, ತಂದೆ ತೀರೋದಂತಹ, ಗಂಡ ತೀರೋದಂತಹ ಒಂದು ನೋವಿನಿಂದ ಹೊರಬರೋದಕ್ಕೆ ಸಾಧ್ಯ ಇಲ್ಲ. 1-2-3 ವರ್ಷಗಳ ನಂತರ ಕೂಡ ಅವರು ತೀರೋಗ್ಬಿಡ್ತಾರೆ. ಆಗ ಇವನು ಏನಾಗ್ತಾನೆ, ಅನಾಥ. ಗೊತ್ತಾಯ್ತಲ್ಲ, ಇವನು ಒಂದು ಹುಚ್ಚನಾಗಿ ತನ್ನ ಜೀವನವನ್ನೇ ಕಳ್ಕೊಳ್ತಾನೆ. ಅಂದ್ರೆ ಒಬ್ಬ ಒಳ್ಳೆಯ ವಿದ್ಯಾರ್ಥಿಯಾಗಿ, ಉತ್ತಮ ವಿದ್ಯಾರ್ಥಿಯಾಗಿ, ದೇಶಕ್ಕೆ ಒಂದು ಮಾದರಿಯಾದ ಬೇಕಾದಂತಹ, ಪ್ರಜೆಯಾಗಬೇಕಾದಂತಹ ವಿದ್ಯಾರ್ಥಿ ದೇಶಕ್ಕೆ ಮಾರಕನಾಗ್ತಾನೆ. ನಾವು ದುಶ್ಚಟಗಳನ್ನ ಕಲಿತ್ರೆ ಕೇವಲ ಮನೆಯವರಿಗೆ ಮಾತ್ರ ಬೇಡವಾದ ವ್ಯಕ್ತಿ ಆಗೋದಿಲ್ಲ, ಇಡೀ ಸಮಾಜಕ್ಕೆ ಬೇಡವಾದ ವ್ಯಕ್ತಿ ಆಗ್ತೀವಿ, ಇಡೀ ದೇಶಕ್ಕೆ ನಾವು ಬೇಡವಾದ ವ್ಯಕ್ತಿ ಆಗ್ತೀವಿ. ಅದಕ್ಕೆ ನಾವು ಒಳ್ಳೆಯ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಮ್ಮ ಯಾವುದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಈ ಒಂದು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನ ಕೈಗೊಂಡಿದ್ದಾರೆ. ಈ ಕಾರ್ಯಕ್ರಮ ನಮ್ಮೆಲ್ಲರ ಒಂದು ದುಶ್ಚಟಗಳನ್ನ ಹೋಗಲಾಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಗೊತ್ತಾಯ್ತಲ್ಲ, ಈ ಕಾರ್ಯಕ್ರಮಗಳೇನಂತ ಹೇಳ್ತಾರೆ, ನಮ್ಮ ಮಂಡೆ ಮಾಸಿದಡೆ ಮಹಾ ಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳ ದೀಪುವುದು, ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗನ ಶರಣರ ಅನುಭವ ಮಾಡುವುದು ಅಂತ ಚನ್ನಬಸವಣ್ಣವರು ಹೇಳ್ತಾರೆ. ಹೀಗೆ ಸ್ವಾಸ್ಥ್ಯ ಸಂಕಲ್ಪ ಒಳ್ಳೆಯ ನುಡಿಗಳನ್ನ ಶಿಕ್ಷಕರ ಮುಖಾಂತರ ಮತ್ತು ಒಳ್ಳೊಳ್ಳೆ ವ್ಯಕ್ತಿಗಳಿಂದ ನುಡಿಸೋದ್ರ ಮುಖಾಂತರ ನಮ್ಮ ಮನಸ್ಸಿನಲ್ಲೂ ಕೂಡ ಮಲಿನಗಳಿರುತ್ತಲ್ಲ, ಆ ಮಲಿನಗಳನ್ನ ಹೋಗಲಾಡಿಸೋದಕ್ಕೆ ಇದು ವಿಶೇಷವಾದಂತಹ ಕಾರ್ಯಕ್ರಮ. ನೀವೆಲ್ಲ ನಿಮ್ಮ ದೇಹವನ್ನು ಶುದ್ಧವಾಗಿರ್ಬೋದು. ಗೊತ್ತಾಯ್ತಲ್ಲ, ಇಲ್ಲಿಂದ ಮನೆಗೆ ಹೋಗ್ತಾ ಇರ್ತೀರ, ಹೋಗ್ಬೇಕಾದ್ರೆ ಪಾನಿಪುರಿ, ಗೋಬಿ ಮಂಚೂರಿ ಇವೆಲ್ಲ ನಿಮ್ಮನ್ನು ಕರೆಯುತ್ತೆ, ಬನ್ನಿ ನಮ್ ತಿನ್ನಿ ಅಂತ ತಿನ್ನಕ್ ಹೋಗ್ತೀರಾ? ದೇಹವನ್ನ ಕೆಡಿಸ್ಕೊಳ್ಬೇಕು. ಶುದ್ಧವಾಗಿ ಮನೆಯಲ್ಲಿ ಹೋಗಿ ಊಟವನ್ನ ಮಾಡಿ, ಊಟವನ್ನ ಮಾಡಿದಾಗ ನಿಮ್ಮ ದೇಹ ಏನಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಬೀದಿ ಬದಿಯಲ್ಲಿರುವಂತಹ ತಿಂಡಿಗಳನ್ನ ತಿಂದಾಗ ಅದೇನಾಗುತ್ತೆ, ನಮ್ಮ ಆರೋಗ್ಯ ಕೆಡುತ್ತೆ. ಆದ್ರಿಂದ ಆ ಒಂದು ಕೆಲಸಕ್ಕೆ ಕೈ ಹಾಕಬೇಡಿ ಅಂತ ಹೇಳ್ತಾ, ಕೊನೆಯದಾಗಿ ಯಾವುದೇ ಒಂದು ನೀವು ವಿದ್ಯೆಯನ್ನ ಕಲಿಬೇಕು ಅಂತ ತೊಡಕೊಂಡಾಗ ವಿದ್ಯೆ ಏನಾಗ್ತಾ ಇಲ್ಲ, ತಲೆಗೆ ಹತ್ತಾ ಇಲ್ಲ. ಯಾವುದೋ ಒಂದು ಗಣಿತದ ಪ್ರಮೇಯವನ್ನ ಕಲಿಯಕ್ಕೆ ಹೋಗ್ತಾ ಇದ್ದೀರಾ, ತಲೆಗೆ ಹತ್ತಾ ಇಲ್ಲ. ಇಂಗ್ಲಿಷನ್ನ ಕಲಿಯಕ್ಕೆ ಹೋಗ್ತಾ ಇದ್ದೀರಾ, ಆಗ್ತಾ ಇಲ್ಲ. ಸಂಧಿಗಳನ್ನ ಕಲಿಯಕ್ಕೆ ಹೋಗ್ತಾ ಇದ್ದೀರಾ, ಸಂಧಿಗಳನ್ನ ನಾನು ವಿವರಣೆಯನ್ನ ಮಾಡೋದಿಕ್ಕೆ ಆಗ್ತಾ ಇಲ್ಲ, ಬಿಡಿಸಕ್ ಆಗ್ತಾ ಇಲ್ಲ, ಯಾವ ಸಂಧಿ ಅಂತ ಹೇಳಕ್ ಆಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಒಂದೇ ಒಂದು ವಚನವನ್ನ ನೀವು ಅಭ್ಯಾಸವನ್ನ ಮಾಡಿಕೊಂಡು ನೀವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಯಾವುದೇ ವಿದ್ಯೆ ಏನಾಗುತ್ತೆ, ಕರಗತ ಆಗುತ್ತೆ ಅನ್ನೋದನ್ನ ಒಂದೇ ವಚನವನ್ನ ನಿಮಗೆ ಹೇಳಿಸಿ ನನ್ನ ಈ ಒಂದು ನುಡಿಗೆ ವಿರಾಮ ಹೇಳೋದಕ್ಕೆ ಇಷ್ಟಪಡ್ತೇನೆ. ವಚನ ಹೇಳ್ತಿರಲ್ಲ, ನೀನೊಲಿದಡೆ ಹೊರಡು ಕೊನರುವುದಯ್ಯ, ನೀನೊಲಿದಡೆ ಹೊರಡು ಅಯನಗುದಯ್ಯ, ನೀನೊಲಿದಡೆ ವಿಷವೆಲ್ಲ ಅಮೃತಬಹುದಯ್ಯ, ನೀನೊಲಿದಡೆ ಸಕಲ ಪಡಿ ಪದಾರ್ಥವು ಇದಿರಲ್ಲಿಪ್ಪುವು ಕೂಡಲ ಸಂಗಮ ದೇವ. ಮಾಡೋ ಪ್ರಯತ್ನ ಮಾಡೋಣ. ಕೊನೆಗೆ ನಮ್ಗಿಂತ ಒಂದು ಅಗೋಚರ ಶಕ್ತಿ, ಒಂದು ಪರಶಿವ ಪರಮಾತ್ಮ ಇರ್ತಾನೆ. ಅವನು ಹೊಲಿದ್ರೆ ಏನಾಗುತ್ತೆ, ಒಣಗಿರುವಂತಹ ಕೊರಡು ಕೂಡ ಚಿಗುರುತ್ತಂತೆ, ವಿಷವು ಏನಾಗುತ್ತಂತೆ, ಅಮೃತ ಆಗುತ್ತಂತೆ. ಗೊತ್ತಾಯ್ತಲ್ಲ, ಆ ರೀತಿ ಅವನ ಒಂದು ಒಲಿಮೆಯನ್ನ ಪಡ್ಕೊಳ್ಳೋದಿಕ್ಕೆ ಈ ಒಂದು ವಚನವನ್ನ ಹೇಳೋಣ ಅಂತ ಹೇಳ್ತಾ, ಮಕ್ಕಳ ಯಾವುದೇ ಹೂ ಹಿಮಾಲಯ ಪರ್ವತವನ್ನೇರಿ ತಪಸ್ಸನ್ನ ಮಾಡಿದ,
ಅಥವಾ ಶಾಲಾ ಕಾಲೇಜುಗಳನ್ನು ಸೇರಿ ಪದವಿಯನ್ನು ಪಡೆದಿಲ್ಲ. ಆದರೆ ಎಲ್ಲ ಹೂಗಳು ಕೂಡ ದೇವತೆಗೆ ಅರ್ಪಿತವಾಗುತ್ತೆ. ಕಾರಣ ಹೂವಿನ ಸೌಂದರ್ಯದಿಂದಲ್ಲ, ಹೂವಿನ ಪರಿಮಳದಿಂದ. ಅಂತಹ ಪರಿಮಳ ಬೀರುವಂತಹ ವ್ಯಕ್ತಿಗಳು ನೀವಾಗಬೇಕು ಅಂತ ಹೇಳ್ತಾ ನಾವು ದುಶ್ಚಟಗಳನ್ನ ದೂರೀಕರಿಸೋಣ. ಒಳ್ಳೆಯ ಹವ್ಯಾಸಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕಲಿತಂತಹ ಶಾಲೆ, ಮತ್ತೆ ಬೆಳೆದಂತಹ ಮನೆ, ಮತ್ತೆ ನಮ್ಮ ಪ್ರೀತಿ ಪಾತ್ರರಾದಂತಹ ತಂದೆ ತಾಯಿಗಳ ನೆಚ್ಚಿನ ಮಕ್ಕಳಾಗಿ, ಶಿಕ್ಷಕರ ನೆಚ್ಚಿನ ವಿದ್ಯಾರ್ಥಿಗಳಾಗಿ ರೂಪುಗೊಂಡು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಕೈಗೊಂಡಿರುವಂತಹ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಕ್ಕೆ ಪೂರಕವಾಗಿ ಯಾವುದೇ ದುಶ್ಚಟನಗಳನ್ನು ಕೂಡ ಕಲಿಯೋದಿಲ್ಲ ಅಂತ ಅವರು ಒಂದು ಸಂಕಲ್ಪವನ್ನ ಮಾಡಿಸ್ತಾರೆ. ಆ ಸಂಕಲ್ಪವನ್ನ ಮಾಡಿ ನೀವು ಯಾವುದೇ ಕೂಡ ಟೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಬೀಡಿ ಟೇಸ್ಟ್, ಸಿಗರೇಟ್ ಟೇಸ್ಟ್ ಒಂದ್ಸಲ ನೀವು ಟೇಸ್ಟ್ ಮಾಡಕ್ ಹೋದ್ರೆ ನೀವು ಅದನ್ನ ಏನ್ ಮಾಡ್ತೀರಾ, ದಾಸನಾಗಿ ಮಾಡ್ಕೊಳಕ್ ಹೋಗ್ತೀರಾ. ಆದ್ರೆ ಅದೇ ನಿಮ್ಮನ್ನ ದಾಸನನ್ನಾಗಿ ಮಾಡಿಕೊಂಡು ಏನ್ ಮಾಡುತ್ತೆ, ನಿಮ್ಮನ್ನ ಎಲ್ಲಿಗೆ, ವಿಷದ ಕೂಪಕ್ಕೆ ತಳ್ಳುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನ ಆರಿಸಿ, ನಮ್ಮ ಗೋಗಾಲಿಯ ವಿದ್ಯಾರ್ಥಿಗಳು ಎಲ್ಲ ಒಳ್ಳೆಯ ವಿದ್ಯಾರ್ಥಿಗಳು ಅಂತ ನಮ್ಮ ಶಿಕ್ಷಕರು ಹೇಳ್ತಾ ಇದ್ದಾರೆ. ನಿಜನಾ? ಒಳ್ಳೆಯ ವಿದ್ಯಾರ್ಥಿಗಳಾಗಿ ರೂಪುಗೊಳ್ಳಿ. ನಿಮ್ಮ ಆರೋಗ್ಯವನ್ನ, ದೇಹವನ್ನ, ಮನಸ್ಸನ್ನ ಮತ್ತು ಭಾವನೆಯನ್ನು ಶುದ್ಧವಾಗಿಟ್ಕೊಳ್ಳಿ ಅಂತ ಹೇಳ್ತಾ ನನ್ನನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಒಂದೆರಡು ಮಾತನ್ನು ಆಡಲು ಅವಕಾಶ ಮಾಡಿಕೊಟ್ಟಂತ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಪದಾಧಿಕಾರಿಗಳಿಗೆ ಮತ್ತು ಈ ಶಾಲೆಯ ಶಿಕ್ಷಕ ವರ್ಗದವರಿಗೆ ಸಾವಧಾನದಿಂದ ಪ್ರೀತಿಯಿಂದ ಆಲಿಸಿದಂತಹ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಒಂದೆರಡು ನುಡಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶ್ರೀ. ಮಾತಾಡೋದ್ರಲ್ಲ ಸರ್, ಯಾರಿಗೆ ಗೊತ್ತಿದ್ರು, ಯಾರ್ಯಾರಿಗೆ ಪರಿಚಯ ಇದ್ದಾರೆ? KM ಶಾಲೆಯಿಂದ ಯಾರು ಬಂದಿದ್ದೀರಾ? ನೀನು ಇವ್ರೇನ ಬಂದಿರೋದು? ಸರ್ ಅವರು ನೋಡಿ ಇಷ್ಟೆಲ್ಲ ಚೆನ್ನಾಗಿ ಮಾತನಾಡಿದಂಥವ್ರು ನಮ್ಮ ಸಹೋದ್ಯೋಗಿನೇ ಆಗಿದ್ದಾರೆ. ನಾವಿಬ್ರು ಕೂಡ ಒಟ್ಟಿಗೆ ಒಂದೇ ಟ್ರೈನಿಂಗಲ್ಲೂ ಇದ್ವಿ. ಹಳೆಗನ್ನಡ ವ್ಯಾಕರಣ ಬೋಧನೆ ಅಂತ ಹೇಳಿ ಒಟ್ಟಿಗೆ ಚಿತ್ರದುರ್ಗಕ್ಕೂ ಕೂಡ ಹೋಗಿ ಟ್ರೈನಿಂಗ್ ತಗೊಂಡ್ಬಂದು ಮೈಸೂರು ತಾಲೂಕಿಗೆಲ್ಲ ಹಳೆಗನ್ನಡ ಬೋಧನೆ ಟ್ರೈನಿಂಗ್ ಕೊಟ್ಟಿದ್ವಿ. ಸೊ ಎಷ್ಟು ಚೆನ್ನಾಗಿ ವಾಗ್ಮಿ ನೋಡಿ, ಎಷ್ಟು ಚೆನ್ನಾಗಿ ನಿರಂತರವಾಗಿ ಮಾತನಾಡೋದ್ರಲ್ಲ. ನೀವು ಹಿಂಗೆ ಭಾಷೆ ಮಾತಾಡುವಾಗ ಚೆನ್ನಾಗಿ ಮಾತಾಡಬೇಕು. ವಚನಗಳು ಎಷ್ಟು ಚೆನ್ನಾಗಿ ಹೇಳಿದ್ರಲ್ವಾ? ಪುಸ್ತಕದಲ್ಲಿ ಕೊಟ್ಟರೆ ವಚನ ಹೋದ್ರೆ ಓದಲ್ಲ ನೀವು. ಇಂಥದ್ದೆಲ್ಲ ರೂಢಿಸ್ಕೊಳ್ಳಿ ನೋಡಿ. ಆಮೇಲೆ ಲಾಸ್ಟ್ ಚಾನ್ಸ್ ನಿಮಗೆ ಕೊಟ್ಟಿರೋದು ಭಗವಂತ. ಎಲ್ಲರೂ ಬಂದು ಹೇಳಾಯ್ತು, JCS ಇಂದ ಬಂದಾಯ್ತು. ಇನ್ನು ಎಲ್ಲ ಈ ಥರ ಕಾರ್ಯಕ್ರಮ ಮಾಡೋಕ್ಕೆ ಹೆಲ್ತ್ ಅಂತೂ ಸಿಕ್ಕಾಬಟ್ಟೆ ಬಂದರು. ಹೇಳ್ತೀವಿ ದುಶ್ಚಟಗಳು, ತಂಬಾಕು ಸೇವನೆ ವಿರೋಧಿ ಎಲ್ಲ ಹೇಳಾಗೋಗಿದೆ. ಮಕ್ಕಳ ಹೇಳಿದ್ದೆಲ್ಲ ಮುಗ್ದು ಹೋಗ್ತಾ ಇದೆ. ಅಂತಿಮವಾಗಿ ಬಂದಿರೋದು ಕಡೆಯ ಗಂಟೆಯು ಹೊಡೆಯುವ ಮುನ್ನವೇ ಶಿವನ ಗಂಟೆಯು ಮೊಳಗಲಿ ಅಂತ. ಶಿವನ ಗಂಟೆ ಬಂದು ಮೊಳಗ್ತಾ ಇದೆ. ಎಲ್ಲಿಂದ? ಅಂದ್ರೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಇಲ್ವಾ ಭಗವಂತಂಗೆ? ಇದೆಯಾ ಇಲ್ವಾ? ಲಾಸ್ಟ್ ಒಂದ್ಸತಿ ನನ್ನ ಮಕ್ಳಿಗೆ ಹೇಳ್ಬಿಡೋಣ, ಚೇಂಜ್ ಆಗ್ಬಿಡ್ಲಿ ಅಂತ ಬಂದು ಹೇಳ್ತಾ ಇದ್ದಾರೆ. ಈಗ ಶ್ರೀ ಮಂಜುನಾಥಕ್ಕೂ ಇಲ್ವಾ ನಿಮ್ಮ ಹತ್ರ ಗೌರವ ಪ್ರೀತಿ ಏನೂ ಇಲ್ವಾ? ಇದ್ಮೇಲೆ ಬದಲಾಯ್ತೀರಲ್ವಾ? 9ನೇ ಕ್ಲಾಸಲ್ಲಿ ಹೇಳಿದ್ರಲ್ಲ, ಇವತ್ತು ಎಷ್ಟು ತುಂಬ್ಕೋತಾ ಇದ್ದೀರಾ ನೀವೆಲ್ಲ ಪಾಪದವರೇನ ಅಂತ. ಕಡಿಮೆ ಮಾಡ್ಕೊಳ್ಳಿ. ಲಾಸ್ಟ್ ಚಾನ್ಸ್ ಅಂತ ಭಗವಂತ ಇನ್ನೊಂದ್ಸತಿ ಹೇಳಿದಾನೆ ನೋಡಿ. ಅದಕ್ಕೆ ನೀವು ನೆಕ್ಸ್ಟ್ ಎಲ್ಲ ಬದಲಾದ್ಮೇಲೆ ದೀಪ ಹಂಗೆ ಚೆನ್ನಾಗಿ ಉರಿಯುತ್ತೇವೆ ನೋಡಿ. ಮಂಜುನಾಥ ಬರಲೇ ಇಲ್ಲ ಇದೆ. ಯಾಕೆ ನೋಡಿದ್ರು, ಅಯ್ಯೋ ದುಶ್ಚಟನ ಎಲ್ಲ ಇಲ್ಲೇ ಕೂತಾವಲ್ಲ ಅಂತ ಎದರ್ಕೊಂಡ್ರು. ಚೇಂಜ್ ಮಾಡ್ಕೋತೀರಾ? ಖಂಡಿತ ಸರ್. ತುಂಬ ಚೆನ್ನಾಗಿ ಮಾತಾಡಿದ್ರಿ. ಬಹುಶಃ ಮಕ್ಕಳಿಗೆ ವಚನಗಳ ಮೂಲಕ ಹೇಳಿದ್ದು, ಯಾವ್ಯಾವ ವಚನ ಯಾವ್ಯಾವ ಸಂದರ್ಭದಲ್ಲಿ ಹೇಳ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಇದೆಲ್ಲವೂ ಕೂಡ ಅವರಿಗೆ ಬಹಳ. ಕೆಲವಷ್ಟು ಮಕ್ಕಳು ಅದನ್ನ ಸೀರಿಯಸ್ ಆಗಿ ತಗೋತಾರೆ. ಹೆಣ್ಮಕ್ಳು ಇದ್ದಾರೆ, ಕೆಲವರು ಹೆಣ್ಮಕ್ಳುಗಳಿದ್ದಾರೆ ಸೀರಿಯಸ್ ಆಗಿ ತಗೋತಾರೆ. ಸೊ ಈ ಒಂದು ಪರೀಕ್ಷಾ ಸಂದರ್ಭದಲ್ಲಿ ನೀವು ಹೇಳಿದ್ದು ಮಾತು ಬಹಳ ಚೆನ್ನಾಗಿತ್ತು. ಶಾಲೆ ಪರವಾಗಿ ನಿಮಗೆ ಆಮೇಲೆ ಅಕ್ಕ ನೋಡಿ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ದೀಪಿಕಾ ಮೇಡಮ್ ಅವರು ಒಂದೆರಡು ಮಾತಾಡಬೇಕು. ನಮಸ್ಕಾರ. ಎಲ್ರಿಗೂ ಟೈಮ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಬರೀ ಭಾಷಣ ಕೇಳೋಕ್ಕಾದ್ರೆ ನಾವು ಇನ್ನೂ ಅರ್ಧ ಗಂಟೆ ಕೂತ್ಕೋತೀವಲ್ಲ ಮಕ್ಕಳೇ. ಪರಿವರ್ತನೆ ಆಗೋಕ್ಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಲ್ವಾ? ಹಾಗೆ ಭಗವಂತನ ಕೃಪೆ ಎಲ್ಲ ಸಮಯದಲ್ಲಿ ಎಲ್ಲರಿಗೂ ಸಿಕ್ಕಲಿ ಅಂತ ಅವ್ರು ಹೇಳಿದ್ದಾರೆ. ನೀನು ನೋಡಿದರೆ ಕೊನರುವುದಯ್ಯ ಅಂತ ಅಲ್ವಾ? ಭಗವಂತನ ಕೃಪೆ ಇದ್ದರೆ ಎಲ್ಲರಿಗೂ ಸಕ್ಸಸ್ ಸಾಧ್ಯ ಇದ್ದೇ ಇದೆ. ನೀವೆಲ್ಲರೂ ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ. ಪ್ಲಸ್ ದೇವರ ಆಶೀರ್ವಾದ ಬೇಕೇ ಬೇಕು. ಅದು ಯಾವಾಗಲೂ ಎಲ್ರಿಗೂ ದೊರಕಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ನಾನು ಸ್ಪೀಕರ್ ಮಕ್ಕಳ ಇದುವರೆಗೆ ಕಾರ್ಯಕ್ರಮದಲ್ಲಿ ಕುಳಿತುಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಾ. ಕಾರ್ಯಕ್ರಮದ
ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ದೀಪಿಕಾ ಮೇಡಮ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹಾಗೆ ವಿಶೇಷ ಭಾಷಣಕಾರರಾಗಿ ಆಗಮಿಸಿ ಮಾತನಾಡಿದಂತಹ ನಮ್ಮ ನೆಚ್ಚಿನ ಸಹೋದ್ಯೋಗಿ ಆಗಿರ್ತಕ್ಕಂಥ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ನಾವಿಬ್ಬರು ಕೂಡ. ಸೊ ಹಾಗಾಗಿ ಹೆಸರಲ್ಲೇ ವಚನವನ್ನ ಹೊಂದಿರುವಂತಹ ನಮ್ಮ ತಾಲೂಕಿನ ಮರಿ ಬಸವಣ್ಣ ಅವರು ಎಷ್ಟು ವಚನಗಳು ಕೇಳಿ ಸರ್ ನಿಮ್ಮ ವಚನದ ಏನು ಪರೀಕ್ಷೆಗಳೆಲ್ಲ ಮಾಡ್ತಿರಲ್ಲ ಮಕ್ಕಳಿಗೆ ಒಂಚೂರು ಹೇಳಿ ಸರ್, ಅದ್ರ ರಿಲೇಟೆಡ್ ಆಗಿ ಬಂದು ಒಂದ್ಸತಿ ಮಾತಾಡಿದ್ವಿ ಒಂದು ಫ್ರೈಡೇಗೆ ನಾವು ಅದಕ್ಕೆ ಹೆಚ್ಚಂತ ಹೇಳಿ 8 to 9 ಸೇರಿಸಿ ಟೈಮ್ ಮಾಡಿಕೊಡ್ತೀವಿ ಮಕ್ಕಳ. ಅದಕ್ಕೆ ಮಕ್ಕಳು ಸ್ವಲ್ಪ ತೊಡಗಿಸ್ಕೊಳ್ಳಿ ಸರ್, ಆಸಕ್ತಿ ಇರುವಂಥ ಮಕ್ಕಳು ಇದ್ದಾರೆ, ಹೆಣ್ಮಕ್ಳು ಸಿಗ್ತಾರೆ ಮಕ್ಕಳು. ಹಾಗಾಗಿ ಅವ್ರಿಗೂ ಕೂಡ ಒಂದು ಧನ್ಯವಾದಗಳನ್ನು ಹೇಳೋಣ ಮಕ್ಕಳ. ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ನಮಗೆ ತಂದುಕೊಟ್ಟವ್ರು ಯಾರು? ಮಂಜುನಾಥ ಸ್ವಾಮಿ ಅವರು ಅಲ್ಲಿದ್ದಾರೆ, ಇಲ್ಲಿಗೆ ಅವ್ರು ಕಳಿಸಿದ್ರಲ್ಲಿ ಪ್ರತಿನಿಧಿಗಳು, ಅವ್ರಿಗೆ ಧನ್ಯವಾದ ಹೇಳ್ಬೇಕಾ ಬೇಡವಾ? ಹಾಗಾಗಿ ಬಂದಿರ್ತಕ್ಕಂತಹ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಕಡೆಯಿಂದ ಬಂದಿರ್ತಕ್ಕಂತಹ ಮೇಲ್ವಿಚಾರಕರಾಗಿದ್ದ ಶಶಿಕುಮಾರ್ ಸರ್ ಅವರಿಗೆ ಹಾಗೂ ಮೇಡಮ್ ಹೊರಗಡೆ ಸುಜಾತ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂತಹ ಕೂತ್ಕೊಂಡು ಇದುವರೆಗೆ ನಮ್ಗೆಲ್ಲ ಇವತ್ತು ಗ್ರೂಪ್ ಸ್ಟಡಿ ಇತ್ತು ಮಕ್ಕಳ, ಮಂಡೆಯಿಂದ ಎಕ್ಸಾಮು ಆದ್ರೂ ಕೂತಿದ್ವಿ. ಯಾಕೆ ಅಂದ್ರೆ ಇಲ್ಲಿ ಬಂದಿರೋ ಮುಖ್ಯವಾದ ಚೇರ್ಪರ್ಸನ್ ನಮಗೆ ಕಾಣಿಸ್ತಾ ಇಲ್ಲ, ನಾವೆಲ್ಲ ಕಾಣಿಸ್ತಿದೀವಿ. ಇಲ್ಲಿ ಕಳಿಸ್ಕೊಟ್ಟವ್ರು ಯಾರು ಅವ್ರು ನಮಗೆ ಕಾಣಿಸ್ತಿಲ್ಲ, ಅವ್ರಿಗೆ ಕೊಡ್ಬೇಕಲ್ವ ರೆಸ್ಪೆಕ್ಟು, ಅದಕ್ಕೆ ನಾವಿಲ್ಲಿ ಕೂತಿದ್ದೀವಿ. ಧರ್ಮಸ್ಥಳ ಅನ್ನೋ ಹೆಸರು ಕೇಳಿದ ತಕ್ಷಣನೇ ನಮ್ಗೆಲ್ಲ ಒಂಥರ ಮೈ ರೋಮಾಂಚನ ಆಗುತ್ತಲ್ಲ, ನಾವು ಅಲ್ಲೇ ಇದ್ವೇನೋ ಇಷ್ಟೊತ್ತು ಅನ್ನೋ ಥರ ಭಾಸವಾಗಿ ಕೂತ್ಕೊಂಡಿದ್ವಿ ಇಲ್ಲಿ. ಸೊ ನೀವು ಹಾಗೆ ಕೂತಿದ್ರಿ ನನಗೆ ಗೊತ್ತಿಲ್ಲ, ನೀವು ಹಾಗೆ ಕೂತಿದ್ರ? ಹಾಗಾಗಿ ಪ್ರತ್ಯಕ್ಷವಾಗಿ ಅಂದ್ರೆ ಪರೋಕ್ಷವಾಗಿ ಆದ್ರೂ ಕೂಡ ಕಾರ್ಯಕ್ರಮದಲ್ಲಿ ಇದ್ದು ನೋಡಿ ಹೋಗಿರ್ತಾರೆ. ಹಂಗಾಗಿ ಮಂಜುನಾಥ ಸ್ವಾಮಿ ಕೂಡ ಒಂದು ಧನ್ಯವಾದ ಹೇಳ್ಬಿಟ್ಟು ಎಲ್ಲ ಸಹೋದರಿಗೂ ಧನ್ಯವಾದ ಹೇಳಿ ಒಂದು ಧನ್ಯವಾದ ಚಪ್ಪಾಳೆ ಮೂಲಕ ಎಲ್ಲರಿಗೂ ಕೂಡ ಒಂದು ಧನ್ಯವಾದ ಹೇಳ್ಬಿಡಿ.